कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। नारायणाय परिपूर्णगुणार्णवाय विश्वोदय स्थितिलयोन्नीतिप्रदाय ज्ञानप्रदाय विदासुरसौख्यदुःख सत्कारणाय वितताय नमो नमस्ते. ಶ್ರೀಮದಾಚಾರ್ಯರಿಂದ ಮಾಡಲ್ಪಟ್ಟ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಧ್ಯಾಯವಾಗಿರ್ತಕ್ಕಂಥದ್ದು 23, ಶ್ಲೋಕವಾಗಿರ್ತಕ್ಕಂಥದ್ದು 34ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ತೇನ ಅವದತ್ ದ್ರೌಪದಿ ಕಾರಣೇನ ದುರ್ಯೋಧನೋ ನಿಹತಂ ಕೀಚಕಂ ತತ್ ಭೀಮೇನ ಆಗುಃ ತತ್ರ ದುರ್ಯೋಧನಾದ್ಯಾಹ ಭೀಷ್ಮಾದಿಭಿಃ ಸಹ ಕರ್ಣೇನ ಚೈವ. ಹಂಗಂತ ಹೇಳಿ ಈ ದುರ್ಯೋಧನನ ಹಾಡುಗಳ ಇರ್ತಕ್ಕಂಥವ್ರು ಅಜ್ಞಾತವಾಸದಲ್ಲಿ ಇರ್ತಕ್ಕಂಥವ್ರನ್ನ ಕಂಡುಹಿಡಿದ್ಬಿಟ್ರೆ ತಿರುವು ಇನ್ನೊಂದು 12 ವರ್ಷ ಅವ್ರನ್ನ ವನಕ್ಕೆ ಕಂಡು ಹೋಗಬಹುದು ಅಂತ ಹೇಳ್ತಕ್ಕಂಥ ಅವರಿಗೆ ಕಿಮ್ಮಿ ಬಿತ್ತು ಕೀಚಕನ ಇರ್ತಕ್ಕಂಥ ಒಂದು ಹೆಣ್ಣು ವಿಷಯದಲ್ಲಿ ಅವನ ಒಂದು ಸಂಹಾರವಾಗಿರ್ತಕ್ಕಂಥದ್ದಾಯ್ತು ಅಂತ ಈ ವಿಷಯವನ್ನ ದುರ್ಯೋಧನಂತಲೇ ತಿಳಿಸಿರು. ಆಗ ದುರ್ಯೋಧನ ಏನು ನೆನೆಸಿದ ಅಂದ್ರೆ, ಆ ಹೆಣ್ಣು ಅಂತಂಬಾದು ದ್ರೌಪದಿ ಆಯ್ತಾನೆ ಇರ್ಬೇಕು, ಅದನ್ನ ಕೀಚಕ ಹೋದ ಅಂತಂದ್ರೆ ಅವನ್ನ ಕೊಂದವರಾಗಿರ್ತಕ್ಕಂಥವ್ರು ಭೀಮಸೇನನ ಆಯ್ತಾನೆ ಇರ್ಬೇಕು. ಅದಕ್ಕೆ ನಾವು ಹೇಳಿದ ಮಾತು ಭಾಗವತದಲ್ಲಿ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥೋ ಕೀಚಕ ಪಂಚಮೋ ನಾನು ಸುಶ್ರಮಃ ಅಂತ ಹೇಳ್ತಾನ. ಏನಂದ್ರೆ ಮೊದಲು ಭೀಮ, ಅದಕ್ಕೆ ಆಮೇಲೆ ಬಲಭದ್ರ ಅಂದ್ರೆ ಬಲರಾಮ ದೇವರು, ಅದಕ್ಕೆ ಆಮೇಲೆ ಸ್ವಲ್ಪ ಕೀಚಕಶ್ಚ ಮದ್ರರಾಜ ಅಂತಂದ್ರೆ ಶಲ್ಯರಾಜನ ಇರ್ತಕ್ಕಂಥವ, ಆಮೇಲೆ ನಾಲ್ಕನೇದಾಗಿರ್ತಕ್ಕಂಥ ಅದು ಕೀಚಕ, ಐದನೇದಾಗಿರ್ತಕ್ಕಂಥ ಬಲಿಷ್ಠನೇ ಕೇಳಿರ್ಲಿಲ್ಲ ಬಲರಾಮ ಈಗ ದ್ವಾರಕಾಲಿದ್ದಾನ, ಶಲ್ಯರಾಜ ಅವನ ದೇಶದಲ್ಲಿದ್ದಾನ. ಆದ ಕಾರಣ ಬೈ ಪ್ರಾಸೆಸ್ ಆಫ್ ಎಲಿಮಿನೇಷನ್ ಪರಿಶೇಷ ನ್ಯಾಯದಿಂದ ಯಾವಾಗ ಬಂದು ಕೀಚಕ ಹೋದನೋ ಅವನ ಸಂಹಾರ ಮಾಡಿರ್ತಕ್ಕಂಥದ್ದು ಭೀಮಸೇನ ತಾನು ಇರಬೇಕು. ಆದ ಕಾರಣ ಇನ್ನೂ 1 ವರ್ಷ ಅಜ್ಞಾತವಾಸ ಮುಗಿದ ಅವರ ವನಕ್ಕೆ ಕಳಿಸಿಬಿಡ್ಬೇಕು ಅಂತ ಹೇಳಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಮತ್ತು ಕರ್ಣ ಎಲ್ಲಾರನ್ನೂ ಕರ್ಕೊಂಡು ಇವ ಆ ವಿರಾಟ್ ರಾಜನ ಇರ್ತಕ್ಕಂಥ ಅವನ ಪಟ್ಟಣವಾಗಿರ್ತಕ್ಕಂಥದಕ್ಕೆ ಭೀಮ ಹೊರಟ ಅಂತಂಬದು ಇಲ್ಲಿ ಆರಂಭ. ಆಗ ಅಗ್ರೇಯವು ತತ್ರ ಯೋಧಂ ಸುಶರ್ಮ. ಆ ವೇಳೆ ಏನಾಗುತ್ತೆ ಅಂದ್ರೆ ಒಂದು ಚಿಕ್ಕ ಅವಾಂತರವಾಗಿರ್ತಕ್ಕಂಥದ್ದು. ಸುಶರ್ಮ ಅಂತ ಹೇಳ್ತಕ್ಕಂಥ ಒಂದು ರಾಜನ ಇರ್ತಕ್ಕಂಥವ, ಇವರು ಬರ್ಲಿಕ್ಕೆ ಮುಂಚೆ ಆ ವಿರಾಟ್ ರಾಜನ ಇರ್ತಕ್ಕಂಥವನಿಗೆ ತುಂಬಾ ಕೌಸ್ ವೆಲ್ತ್ ಇರ್ತಕ್ಕಂಥದ್ದು ಭಾಗ ಇದೆ, ಅದನ್ನ ಅಪಹಾರ ಮಾಡಬೇಕು ಎಂಬುದಕ್ಕೋಸ್ಕರವಾಗಿ ಅವನ ರಾಜ್ಯದಲ್ಲಿ ಬಂದ. ಆಗ ಏನಾಗುತ್ತೆ ಅಂದ್ರೆ ಆ ಸುಶರ್ಮ ಎಂಬ ರಾಜನಿಗೂ ಈ ವಿರಾಟ್ ರಾಜನಿಗೂ ಜಗಳವಾಗಿರ್ತಕ್ಕಂಥದ್ದಾಗತ್ತೆ. ಆಗ ಆ ಸುಶರ್ಮನ ಇರ್ತಕ್ಕಂಥವ ಈ ವಿರಾಟ್ ರಾಜನ ಇರ್ತಕ್ಕಂಥವನ್ನ ಕಟ್ಟಿ ಹಾಕಿಬಿಡ್ತಾನ. ಆಗ ಧರ್ಮರಾಜನ ಇರ್ತಕ್ಕಂಥವ ಹೇಳಿ ಏನ್ ಮಾಡ್ತಾನೆ ಅಂದ್ರೆ, ಈಗ ಭೀಮಸೇನ ಸುಶರ್ಮ ರಾಜನ ಇರ್ತಕ್ಕಂಥವನ್ನ ಬಿಡಿಸಿ ಮತ್ತು ಆ ಸುಶರ್ಮನ ಇರ್ತಕ್ಕಂಥವನ್ನ ಬಂದು ಓಡಿಸಿ ಬಿಡ್ತಾರೆ. ಯಾರು ಅಂತಂದ್ರೆ ಭೀಮಸೇನ ದೇವರ ಇರ್ತಕ್ಕಂಥವ್ರು. ಅವ ಓಡಿ ಹೊಟ್ಟೋತಾನ. ಇದು ನಡೆದು ಅದು ಅವನ ರಾಜ್ಯದಲ್ಲಿ ದಕ್ಷಿಣ ಪಾರ್ಶ್ವದಲ್ಲಿ ನಡೀತಕ್ಕಂಥ ಕತೆ. ಇದು ಒಂದು ನಡುವೆ ಅವಾಂತರವಾಗಿ ಹೇಳಿದ್ದಾರೆ. ಆಮೇಲೆ ಕೀಚಕಸ್ಯ ಕಿಲ್ಬಿಷಸ್ಯ, ಆದ ಕಾರಣ ನಡ್ತಾರೆ ಕೀಚಕ ಮತ್ತು ಹಿಡಿಂಬ, ಬಕ ಮತ್ತು ಕಿರ್ಮೀರ, ಜರಾಸಂಧ ಮತ್ತು ಕಂಸ ಮತ್ತು ಹಂಸ, ದೀಪಿಕಾ ಇತ್ಯಾದಿ ದೈತ್ಯರಾಗಿರ್ತಕ್ಕಂಥದ್ದು ಇವರೆಲ್ಲ ಭೀಮಸೇನ ದೇವರು ಅವರಿಂದ ಕೊಂದಿದ್ದಾರೆ, ಅದು ಇದ್ದಾರೆ ಎಂಬುದಾಗಿ ಹೇಳಿ ದ್ರೋಣಾಚಾರ್ಯರು ಇತ್ಯಾದಿಗಳಿರ್ತಕ್ಕಂಥವ್ರು ಬೇರೆ ಹೇಳ್ತಾರೆ. ಈಗ ಯಾವಾಗ ಕೀಚಕನ ಇರ್ತಕ್ಕಂಥ ಹೋದನೋ ಖಂಡಿತವಾಗಿ ಅವನ ಕೊಂದಿರ್ತಕ್ಕಂಥದ್ದು ಭೀಮಸೇನನ ತಾನು ಇರಬೇಕು ಎಂಬುದಾಗಿ ತೀರ್ಮಾನ ಮಾಡಿಕೊಂಡು ಬಂದು ಏನು ಅಂತಂದ್ರೆ, ಅಲ್ಲಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇತ್ಯಾದಿಗಳೆಲ್ಲ ಬಂದು ಆ ವಿರಾಟ್ ರಾಜನು ಕೂಡ ಜಗಳವಾಗಿರ್ತಕ್ಕಂಥದ್ದಾಗಬೇಕು ಎಂಬುದಾಗಿ ಹೇಳಿರು. ಅವರು ಧೈರ್ಯದಿಂದ ಬಂದರು. ಇದಕ್ಕೆಂದ್ರೆ ಕೀಚಕ ಇರೋ ವೇಳೆ ಅವರಿಗೆ ಧೈರ್ಯ ಇಲ್ಲ. ಇದಕ್ಕೆಂದ್ರೆ ಕೀಚಕ ಇದ್ದ ಅಂದ್ರೆ ಈ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರನ್ನ 1 ನಿಮಿಷದಿಂದ ಹತ ಮಾಡುವ. ಆದ ಕಾರಣ ಅವರು ಇಲ್ಲೇ ಇದ್ದ ಕಾರಣ ಧೈರ್ಯವಾಗಿ ಬಂದರು. ಆಗ ವಿರಾಟ್ ರಾಜನ ಇರ್ತಕ್ಕಂಥವ ಬಂದು ಜಗಳವಾಗಿರ್ತಕ್ಕಂಥದ್ದು ಆಡಿದ. ಆಗ ಏನಾಯ್ತು ಅಂತಂದ್ರೆ, ಆಗ
ಭೀಷ್ಮಾಚಾರ್ಯರಾಗಿರ್ತಕ್ಕಂಥವ್ರು ಬಲಕ್ಕೆ ಏನ್ ಮಾಡಿರು ಅಂದ್ರೆ ಯತಿವ್ಯೋ ರಕ್ಷಿತು ಭೀಮ ಭೀಮ ಭೀಮಸೇನ ದೇವರಿಂದ ಕಾಪಾಡಬೇಕು ಅಂತೇಳಿ ಅಶ್ವತ್ಥಾಮಾಚಾರ್ಯರಾಗಿರ್ತಕ್ಕಂಥವ್ರು ಅಶ್ವತ್ಥಾಮನ್ನು ಕರ್ಕೊಂಡು ಬಂದಿದ್ರು. ಈ ಪ್ರಕಾರವಾಗಿ ಜಗಳವಾಗಿರ್ತಕ್ಕಂಥದ್ದು ಅದು ಆಗ್ಬೇಕು ಅಂತ. ಆಗ ಇವ ಯೋಚನೆ ಮಾಡಿ ನೋಡಿದ ದುರ್ಯೋಧನ, ಒಂದು ವೇಳೆ ನಮ್ಮಲ್ಲಿ ಹೋಗಬೇಡ ಬಂದು ಪಾಂಡವರಾಗಿರ್ತಕ್ಕಂಥವ್ರು ಅಂತ ತಿಳಿದೋಯ್ತು ಅಂದ್ರೆ ಆಗಲೂ ನಮಗೆ ಜಯ ತಾನೆ. ಇದಕ್ಕೆಂದ್ರೆ 1 ವರ್ಷಕ್ಕೆ ಮುಂಚೆ ನಮಗೆ ತಿಳಿದೋಯ್ತು 12 ವರ್ಷ ಅವರಿಗೆ ಬಂದು ಕಳ್ಸಿಡುವಂದು ಎಂಬುದಾಗಿರ್ತಕ್ಕಂಥದ್ರಿಂದ ಇದು ಮಾಡ್ತಾನೆ. ಇಲ್ಲ ಪಾಂಡವರು ಇಲ್ಲೇ ಇದ್ರೆ ನಾವು ಬಂದು ವಿರಾಟ್ ರಾಜನ ಇರ್ತಕ್ಕಂಥವ್ರು ಜಯಿಸಿ ಅವನ ಹತ್ರ ಇರ್ತಕ್ಕಂಥ ಗೋಗಳನ್ನೆಲ್ಲ ಅಪಹಾರ ಮಾಡಿಕೊಂಡು ಬರ್ಬೋದು. ಆದ ಕಾರಣ ಹೆಂಗಿದ್ರು ನಮಗೆ ಜಯ ತಾನೆ ಎಂಬುದಾಗಿ ಇತಿಮತ್ವ ಈ ಪ್ರಕಾರವಾಗಿ ನೆನೆಸಿಕೊಂಡು ಅವ ವಿರಾಟಶ್ಚ ಜಗರುಹು ಗಾಹ ಸಂತತಃ ಅಲ್ಲಿ ಅವನ ಪಟ್ಟಣದಲ್ಲಿ ಉತ್ತರ ದಿಕ್ಕಾಗಿರ್ತಕ್ಕಂಥದ್ದಲ್ಲಿ ಇವರೆಲ್ಲ ಹೊರಟರು. ಆಗ ಏನಾಯ್ತು ಅಂತಂದ್ರೆ ನಮಗೆ ಶಾಸ್ತ್ರದಲ್ಲಿ ಉತ್ತರ ಕುಮಾರ ನ್ಯಾಯ ಅಂತಂದು, ಉತ್ತರ ಕುಮಾರ ನ್ಯಾಯ ಅಂತಂದ್ರೆ ಏನಂದ್ರೆ ವಿರಾಟ್ ರಾಜನ ಮಗನ ಇರ್ತಕ್ಕಂಥ ಉತ್ತರ ಕುಮಾರ ಅವ ಏನಂತಂದ್ರೆ ಯುದ್ಧವಾಗಿರ್ತಕ್ಕಂಥ ಅದನ್ನ ಕುರಿತೆಲ್ಲ ಪಾಠ ಹಾಕಿರೋದು ಅವನಿದಲ್ಲಿ. ಹಾಗಾಗಿ ಅದನ್ನ ನೋಡ್ಬಿಟ್ಟು ನಾ ಇದಕ್ಕಿಂತ ಚಂದ ಯುದ್ಧ ಮಾಡುವೆ, ಅದಕ್ಕಿಂತ ಇದು ಚಂದ ಯುದ್ಧ ಮಾಡುವೆ ಹಂಗೆ ಎಂಬುದು ಪಿಕ್ಚರ್ ನೋಡಿ ಹಾಡ್ತಾ ಇರ್ತಕ್ಕಂಥದ್ದು ಇರ್ತಕ್ಕಂಥ ಅಷ್ಟಲ್ಲ. ಆದ್ರೆ ಆಕ್ಚುಲ್ ಆಗಿ ಯುದ್ಧ ಬಂದ್ರೆ ಏನ್ ಮಾಡುವಂತಪ್ಪ ಬೇಡ. ಈಗ ಈ ಇವ್ರನ್ನೆಲ್ಲ ಭೀಮಸೇ ಪಂಚಪಾಂಡವರು ಎದುರ್ಕೆ ಅವ ಏನ್ ಮಾಡಿದ ಅಂತಂದ್ರೆ ಈ ಬೃಹನ್ನಳೆ ಎಂಬುದಾಗಿರ್ತಕ್ಕಂಥ ಅರ್ಜುನನ ಇರ್ತಕ್ಕಂಥವನ್ನೇ ಚಾರಿಯಟ್ ರಾಯ್ ಮಾಡಿಕೊಂಡು ಈ ಉತ್ತರ ಕುಮಾರನ ಇರ್ತಕ್ಕಂಥವ ಹೊರಟ. ಅಲ್ಲಿ ಹೊರಟ ಮೇಲೆ ದುಶ್ಯಾಸನ ಇರ್ತಕ್ಕಂಥವ ಮತ್ತು ಇವನ್ನೆಲ್ಲ ಕೌರವರ ಇರ್ತಕ್ಕಂಥ ನೋಡೋಳೆ ಅವನಿಗೆ ತುಂಬಾ ನಡಕವಾಗಿರ್ತಕ್ಕಂಥದ್ದಾಗಿ ಓಡಿ ಹೋದ. ಆಗ ಅರ್ಜುನ ಹೇಳಿದ, ನೀವು ಓಡಿ ಹೋಗಬೇಡ, ನಾನು ಮ್ಯಾನೇಜ್ ಮಾಡ್ತೇನೆ ಹಂಗಿಂದ ಏನು ಕೇಳಿದ್ರು ಓಡಿ ಹೋದಂಗೆ ಅರಮನೆಗೆ ಓಡಿ ಹೊಟ್ಟೋದ. ಆಗ ಅರ್ಜುನ ಇರ್ತಕ್ಕಂಥವ ಆಗ ನಿಮಗೆ ಜ್ಞಾಪಕ ಇದೆ ಅವ ಗಾಂಡೀವ ಧನುಸು ಅವನ ಶಂಖ ಇತ್ಯಾದಿಗಳನ್ನೆಲ್ಲ ಬಂದು ಅದು ಒಂದು ಮರದಲ್ಲಿ ಉಳಿಸಿ ಇಟ್ಟಿದ್ದ ಅಂದ್ಬಿಟ್ಟು ಅದರಿಂದ ತೆಗೆದು ಬಂದು ಆ ದೇವದತ್ತ ಎಂಬುದಾಗಿರ್ತಕ್ಕಂಥ ಶಂಕರನ್ನು ಊದಿದ ಮತ್ತು ಗಾಂಡೀವ ಧನುಸ ಇರ್ತಕ್ಕಂಥ ಅದನ್ನು ತಗೊಂಡ. ಅದರಿಂದ ಅವ ಏನ್ ಮಾಡಿದ, ಏಕೀಭೂತಾన్ని ಪುನರೇವ ಏನು ಗೋರಕ್ಷಣ ಆ ಗೋಗಳೆಲ್ಲ ಇವರು ಅಪಹಾರ ಮಾಡಿದ್ದಲ್ಲ ತಿರುಗಿ ವಿರಾಟ್ ರಾಜನ್ ಪಟ್ಟಣದೊಳಗೆ ಹುಟ್ಟೋಯ್ತು. ಆಮೇಲೆ ಇವರು ತುಂಬಾ ಜಗಳವಾಗಿರ್ತಕ್ಕಂಥ ಗಾಡಿ ಹಾಗೆ ಏನ್ ಮಾಡಿದ ಅಂದ್ರೆ ಸಂಮೋಹನ ಅಸ್ತ್ರ ಅಂತ ಒಂದು ಅಸ್ತ್ರವಾಗಿರ್ತಕ್ಕಂಥ ಯಾಕೆಂದ್ರೆ ಹುಟ್ಟಿರ್ತಕ್ಕಂಥ ಗುಡ್ಡೆ ಇರುತ್ತಲ್ಲ ಹರಿದೋಗೋದು. ಆ ಪ್ರಕಾರವಾಗಿ ಸಂಮೋಹನ ಅಸ್ತ್ರವಾಗಿರ್ತಕ್ಕಂಥ ದ್ರೋಣಾಚಾರ್ಯ ಹಾಕಿ ಆ ಗುಡ್ಡೆ ಆಗಿರ್ತಕ್ಕಂಥದ್ದು ತೆಗೆದು ಏನ್ ಮಾಡಿದ ಅಂತಂದ್ರೆ ಅಲ್ಲಿ ಉತ್ತರಾದೇವಿ ಅಂತ ಹೇಳಿ ಪರೀಕ್ಷಿತ ರಾಜನ ತಾಯಿಯಾಗಿರ್ತಕ್ಕಂಥವಳು ಒಳ್ಳೆಯವಳ ಇರ್ತಕ್ಕಂಥವಳು ಅವಳು ತಾನೇ ಈ ವಿರಾಟ್ ರಾಜನ ಮಗಳ ಇರ್ತಕ್ಕಂಥವಳು. ಅವಳು ಬೊಂಬೆಗಲ್ಲ ಗುಡ್ಡೆ ಆಗಿರ್ತಕ್ಕಂಥದ್ದು ಕೊಟ್ಟ ಅರ್ಜುನ. ಅದಕ್ಕೆ ಆಮೇಲೆ ಸಂಮೋಹನ ಅಸ್ತ್ರವಾಗಿರ್ತಕ್ಕಂಥದ್ದನ್ನ ಭೀಷ್ಮಾಚಾರ್ಯರ ಮೇಲೆ ಹಾಕಲ್ಲ. ಇದಕ್ಕೆ ಅಂದ್ರೆ ಅವರಿಗೆ ಬಂದು ಆ ಸಂಮೋಹನ ಅಸ್ತ್ರದಿಂದ ಹೆಂಗೆ ಬಂದು ನಿವೃತ್ತಿ ಮಾಡ್ಕೊಂಬದು ಒಬ್ಬ ಮಾರ್ಗ ತಿಳಿದ ಕಾರಣ ಅವ್ರ ಮೇಲೆ ಆಗಲ್ಲ. ಈ ಪ್ರಕಾರವಾಗಿರ್ತಕ್ಕಂಥದ್ದಾಯ್ತು. ಆಗ ಈ ಬಂದು ಏನಾಯ್ತು, ಪಾಂಡವರೆಲ್ಲ ಇವ ಗಾಂಡೀವ ಧನುಷಿಂದ ವಿಚಿತ್ರವಾಗಿರ್ತಕ್ಕಂಥ ಯುದ್ಧವಾಗಿರ್ತಕ್ಕಂಥದ್ದು ಭೀಮಸೇನನ್ ಕೂಡ ಸೇರಿಕೊಂಡು ಮಾಡಿ ಆಗ ಕೌರವರಿಗೆಲ್ಲ ಅಪಜಯವಾಗಿರ್ತಕ್ಕಂಥದ್ದು ಬಂತು. ಇದನ್ನು ನೋಡ್ಬಿಟ್ಟು ಈಗ ಮುಖ್ಯವಾಗಿ ಗಮನಿಸ್ರೆ ಇದನ್ನು ನೋಡ್ಬಿಟ್ಟು ಧರ್ಮರಾಜನ ಇರ್ತಕ್ಕಂಥ ಸಭೆಯಲ್ಲಿ ವಿರಾಟ್ ರಾಜ ಕೂತಿದ್ದ. ಅದಕ್ಕೆ ಮುಂಚೆ ಪಾಂಡವರ ಇರ್ತಕ್ಕಂಥವ್ರು ಇದು ಕೇಳಂಗೆ ಇವರು ಕೌರವರ ಇರ್ತಕ್ಕಂಥವ್ರು ತಿರುಗಿ ಹೊಟ್ಟೋದ್ರು ಎಂಬುದಾಗಿ ಹೇಳೋನೆ. ಇವೇನ್ ನೆನ್ಸಿಂತಾನೆ ಈ ರಾಜ ತನ್ನ ಮಗ ಉತ್ತರ ಕುಮಾರನ ಇರ್ತಕ್ಕಂಥವ ತುಂಬಾ ಚಂದ ಜಗಳ ಆಡ್ಬಿಟ್ಟ, ಅದರಿಂದ ಹೋದ, ನನ್ನ ಮಗನ ಇರ್ತಕ್ಕಂಥ ಅವನ ಪರಾಕ್ರಮ ತುಂಬಾ ಎಂಬುದಾಗಿ ಸಂತೋಷದಿಂದ ಇದ್ದ. ಆಗ ಧರ್ಮರಾಜ ಒಂದು ಮಾತು ಹೇಳಿದ, ಈಗ ನಿನ್ನ ಮಗನ ಇರ್ತಕ್ಕಂಥ ಯುದ್ಧವೇ ಇಲ್ಲಂಗೆ ಓಡಿ ಬಂದಿದ್ದಾನ, ಅವ ಜಯಿಸಿರ್ತಕ್ಕಂಥದ್ದು ಬೃಹನ್ನಳೆ ಎಂಬುದಾಗಿರ್ತಕ್ಕಂಥದ್ದು, ಅವ ಸಾಕ್ಷಾತ್ ಅರ್ಜುನ ಎಂಬುದಾಗಿರ್ತಕ್ಕಂಥದ್ದು ಹೇಳೋನೆ. ಆ ವಿರಾಟ್ ರಾಜನಿಗೆ ಕೋಪ ಇರ್ತಕ್ಕಂಥದ್ದು ಬಂದು ಅದು ಇದು ಈ ಪಗಡೆ ಆಡ್ತಾರಲ್ಲ ಅದ್ರಿರ್ತಕ್ಕಂಥ ಒಂದು ಕಾಯಿನ ಇರ್ತಕ್ಕಂಥದ್ದು ಇದು ಅದನ್ನ ಧರ್ಮರಾಜನ ಮೇಲೆ ಮಖದ ಮೇಲೆ ಬಿಸಾಡ್ತಾನ. ಆಗ ಭೀಮಸೇನ ಮತ್ತು ಅರ್ಜುನ ಇರ್ತಕ್ಕಂಥ ಅವರಿಬ್ಬರು ಎದ್ರು
ಆಗ ಧರ್ಮರಾಜನ ಇರ್ತಕ್ಕಂಥವ ಬೇಡ ಎಂಬುದಾಗಿ ಹೇಳಿ ಜಗಳ ಬೇಡ ಅಂತ ಹೇಳಬೇಳೆ ಮುಂದೆ ಮಾಡ್ತಾರೆ. ಏನಂದ್ರೆ ನಾವು ಇನ್ನು ಬಂದು ಈ ಅಜ್ಞಾತವಾಸದಲ್ಲಿ ಇರೋದು ಬೇಡ, ನಮ್ಮ ಟೈಮ್ ಮುಗಿದೋಯ್ತು, ಕೀಚನನ್ನ ಕೊಂಡಾಬಡಿಯೇ. ಆದ ಕಾರಣ ನಾವು ಯಾರು ಎಂಬುದು ತಿಳಿಸಿಬಿಡೋಣ. ತಿಳಿಸಿದ ಮೇಲೆ ಆಗಲೂ ಈ ವಿರಾಟ್ ರಾಜನ ಇರ್ತಕ್ಕಂಥವ ಕ್ಷಮಾಪಣೆ ಪಡಿದಂಗಿದ್ದ ಅಂದ್ರೆ ಅವನ್ನ ಬಂದು ಸಂಹಾರ ಮಾಡ್ಬಿಡೋಣ, ಕ್ಷಮಾಪಣೆ ಪಡೆದ ಅಂತಂದ್ರೆ ಅವನ್ನ ಉದ್ಧಾರ ಮಾಡೋಣ ಎಂಬುದಾಗಿ ತೀರ್ಮಾನ ಮಾಡಿಕೊಂಡ್ರು. ಆಗ ತದಾ ವಿರಾಟ ಆಸನ ಸ್ಥಿತಂ ನೃಪಂ ಯುಧಿಷ್ಠಿರಂ ವೀಕ್ಷ್ಯ ವಿರಾಟ್ ವಿರಾಟ ಆಹಾ ಕಿಮೇತತ್. ಆಗ ವಿರಾಟ ರಾಜನ ಇರ್ತಕ್ಕಂಥ ಒಂದು ಸಭೆಯನ್ನು ಕೂತಿದ್ದಾನ, ಕೋಪಿಸಿಂದ ಕೂತಿದ್ದಾನ. ಆಗ ಆ ಸಭೆಯಲ್ಲಿ ಇರ್ತಕ್ಕಂಥ ಸಿಂಹಾಸನ ಇತ್ಯಾದಿಗಳಲ್ಲಿ ಧರ್ಮರಾಜ ಇವರೆಲ್ಲ ಕೂತಿರ್ತಾರೆ. ಹೇಳ್ತಾನೆ, ಇದೇನಿದು, ನನ್ನಿಂದ ನಂಬಲಿಕ್ಕೆ ಮುಡಿಲ್ಲ, ಇವರೆಲ್ಲ ಎಲ್ಲಿಂದ ಎಲ್ಲಿ ಬಂದ್ರು ಹಾಗೆ ಅಂತ ಹೇಳಬೇಳೆ. ತದಾ ವಿರಾಟ ಭಯಕಂಪಿತಾಂಗ ತುಂಬಾ ಅಂಜಿಕೆ ಆಗುತ್ತೆ ಅವನಿಗೆ, ಪಂಚಪಾಂಡವರು ಅಂತ ತಿಳ್ಕೊಂಡು ಭಯಕಂಪಿತ ಪ್ರಣಮ್ಯ ಪ್ರಣಮ್ಯ ಪಾಶರಣಂ ಜಗಾಮ. ನೇರ ಪಾರ್ಥನ ಇರ್ತಕ್ಕಂಥ ಅರ್ಜುನಲ್ಲಿ ಶರಣಾಗತಿಯ ಇರ್ತಕ್ಕಂಥದ್ದು ಉಂಡಿ ಅವ ಮಾಡಿರ್ತಕ್ಕಂಥ ತಪ್ಪ ಇರ್ತಕ್ಕಂಥದ್ದಕ್ಕೆ ಧರ್ಮರಾಜನ ಇರ್ತಕ್ಕಂಥ ಅವನ ನಮಸ್ಕಾರ ಮಾಡಿ ತುಂಬಾ ಕ್ಷಮಾಪಣೆಯ ಇರ್ತಕ್ಕಂಥದ್ದು ಬೇಡಿಕೆಂತಾನ. ಅಷ್ಟು ಮಾತ್ರ ಅಲ್ಲ, ತನ್ನ ಮಗಳ ಇರ್ತಕ್ಕಂಥ ಕನ್ಯಾವ ಇರ್ತಕ್ಕಂಥ ಅವನ್ನ ಅರ್ಜುನನೇ ಕೊಡ್ತಾನ. ಅವಳು ತಾನು ಉತ್ತರಾದೇವಿ. ಇದಕ್ಕೆಂದ್ರೆ ಭಾಗವತದಲ್ಲಿ ನೀವು ಪರೀಕ್ಷಿತ್ ರಾಜ ಅಂತ ಗೊತ್ತಿಲ್ಲ, ಆ ಪರೀಕ್ಷಿತ್ ರಾಜನ ಇರ್ತಕ್ಕಂಥ ಅವಳ ತಾಯಿ ಉತ್ತರಾದೇವಿಯ ಇರ್ತಕ್ಕಂಥ ಅದನ್ನ ಕೊಡ್ತಾನ. ಅರ್ಜುನ ಇರ್ತಕ್ಕಂಥವ ಆ ಉತ್ತರಾದೇವಿನ ಸ್ವೀಕಾರ ಮಾಡ್ಕೊಂಡು ಅದನ್ನ ಬಂದು ತನ್ನ ಮಗನಿಗಿರಲಿ ಎಂಬುದಾಗಿ ಅವನ ಸೊಸೆ, ಅವನ ಡಾಟರ್ ಇಂದ ಎಂಬುದಾಗಿ ಋಷಿಗ ಇರ್ತಕ್ಕಂಥದ್ದು ಕೊಟ್ಟದ್ದನ್ನು ಮಾಡಿ ಇಟ್ಟಿರ್ತಾನ. ಈತ ನಡೆಯೋಣ. ಈಗ ಇವರು ಅಜ್ಞಾತವಾಸವಾಗಿರ್ತಕ್ಕಂಥದ್ದು ಮುಗೀತು. ಉತ್ತರಾದೇವಿಯ ಇರ್ತಕ್ಕಂಥ ಅವಳು ಕೈಲಿ ಬಂದಿರ್ತಾಳೆ. ಅವ ವಿರಾಟ ರಾಜನ ಇರ್ತಕ್ಕಂಥವನು ತುಂಬಾ ಸಂತೋಷದಿಂದ ಇವರಿಗೆ ಆಹ್ವಾನ ಮಾಡ್ತಾ ಇದ್ದಾನ. ಈ ವಿಷಯವಾಗಿರ್ತಕ್ಕಂಥದ್ದನ್ನ ಬಂದು ಕೃಷ್ಣ ಪರಮಾತ್ಮನಿಗೆ ತಿಳಿಸಿರು. ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಬಲರಾಮನ್ನು ಕರ್ಕೊಂಡು ಅಭಿಮನ್ಯುವನ್ನು ಕರ್ಕೊಂಡು ಆ ವಿರಾಟ ರಾಜನ ಪಟ್ಟಣವಾಗಿರ್ತಕ್ಕಂಥದಕ್ಕೆ ಕೃಷ್ಣ ಪರಮಾತ್ಮ ಬರ್ತಾನ ಅಂತಪ್ಪದು. ಏವಂ ವಿರಾಟಂ ಅಲ್ಲಿ ನೋಡ್ರಿ ಅಂದ್ರೆ ಮೋಜೆ ದೈವ ಗಾಷ್ಟ ತಮ್ಮ ತಮಸ್ಯಂದೇ ಎಂಬುದಾಗಿ ಆ ಪ್ರಕಾರವಾಗಿ ಒಂದು ಮೆಸೆಂಜರ್ನ ಕಳಿಸಿ ಕೃಷ್ಣ ಪರಮಾತ್ಮನಿಗೆ ಹೇಳುವುದಾದವಳೆ. ಕೃಷ್ಣ ಪರಮಾತ್ಮ ಸರ್ವೇಗಿನ ಇರ್ತಕ್ಕಂಥವ ಅವನಿಗೆಲ್ಲ ತಿಳಿದವ ಅಭಿಮನ್ಯುವನ್ನು ಕರ್ಕೊಂಡು ಬರ್ತಾನ. ಹಾಗೆ ಏನಾಗತ್ತೆ ಅಂತಂದ್ರೆ ಈ ಈ ಇವಳನ್ನ ಉತ್ತರಾದೇವಿ ಆಗಿರ್ತಕ್ಕಂಥವಳನ್ನ ಅಭಿಮನ್ಯು ಕೊಟ್ಟು ಮದುವೆ ಆಗಿರ್ತಕ್ಕಂಥದ್ದು ಅವಿರಾಟ ರಾಜ ಪಟ್ಟಣ ಇರ್ತಕ್ಕಂಥದ್ದು ವಿಶೇಷವಾಗಿ ನಡೀತೆ. ಆಸೀತ್ ಮಹಾನುಭಾವ ತತ್ರ ತೇಷಾಂ ದಾಸಾರ್ವೈರಿ ಇಹ ಪಾಂಡವಾನ್ನೇ ಆಗತ್ತೆ. ಆಗ ದುರ್ಯೋಧನಾದಿಗಳೆಲ್ಲ ಅವರಿಗೆ ಬಂದು ತುಂಬಾ ಅವಮಾನ ಆಗತ್ತೆ. ಇದಕ್ಕೆ ಬಂದದ್ದಕ್ಕೆ ಇಂಥ ಬರೀ ಮದುವೆ ಮಾಡಿ ನೋಡ್ಬೇಕು ಅಂತ ಹೇಳಿ ಒಂದು ಮಾತಾಡ್ಲಿಕ್ಕಿಲ್ಲ. ಭೀಮಸೇನ ದೇವರಲ್ಲಿ ಇದ್ದಾರೆ. ಆದ ಕಾರಣ ಇನ್ನು ಜಗಳ ಆಡಿದ್ರೆ ನಮ್ಮ ಹತ್ತ ಬಿಡಾರು ಅಂತ ಹೇಳಿ ಅವರ ತಲೆ ಬಗ್ಗೆಂಡು ಎಲ್ಲರೂ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಇತ್ಯಾದಿಗಳೆಲ್ಲ ನೇರ ಹಸ್ತಿನಾಪುರವಾಗಿರ್ತಕ್ಕಂಥ ಅದಕ್ಕೆ ಭೀಷ್ಮಾದಿಭಿ ಸಾರ್ಧಂ ಉಪೇತ್ಯ ನಾಗಪುರಂದ ಹಸ್ತಿನಾಪುರವಾಗಿರ್ತಕ್ಕಂಥದ್ದಕ್ಕೆ ಒಂದು ಹೊರಟೋದ್ರು. ಆಗ ಏನ್ ಮಾಡೋದು ಅಂತ ಯೋಚನೆ ಮಾಡಿರು. ಇಲ್ಲಿ ಈ ಮದುವೆ ವಿಚಿತ್ರವಾಗಿರ್ತಕ್ಕಂಥದ್ದು ನಡೀತು. ಅಭಿಮನ್ಯುವಾಗಿರ್ತಕ್ಕಂಥವನ ಮದುವೆ ಆಗಿರ್ತಕ್ಕಂಥದ್ದು. ಅಭಿಮನ್ಯುವನ ಕುರಿತು ಒಂದು ಪುಸ್ತಕ ಬರುತ್ತಾನೆ, ನೀವು ನೋಡ್ಬೇಕು, ತುಂಬಾ ಒಳ್ಳೆವ. ಆದ ಕಾರಣ ಅಭಿಮನ್ಯು ಆಗಿರ್ತಕ್ಕಂಥ ಉತ್ತರಾದೇವಿಗೂ ಮದುವೆ ಆಗಿರ್ತಕ್ಕಂಥದ್ದು ನಡೀತು. ಅದಕ್ಕೆ ಆಮೇಲೆ ಏನು ಅಂತಂದ್ರೆ ಈಗ ಈ ಅರ್ಜುನನ ಇರ್ತಕ್ಕಂಥವ ಈ ಪ್ರಕಾರವಾಗಿ ಎಲ್ಲ ತಿಳಿದೋಯ್ತು ಅಂತ ಹೇಳಬೇಳೆ. ಆಗ ಒಂದು ಇವರೆಲ್ಲ ಹಸ್ತಿನಾಪುರ ಒಂದು ಯೋಚನೆ ಮಾಡ್ತಾರೆ. ಈಗ ಬಂದು ಯಾವಾಗ ಪಂಚಪಾಂಡವರು ಅಂತ ತಿಳಿದೋಯ್ತು, ಇನ್ನು 1 ವರ್ಷ ಅಜ್ಞಾತವಾಸ ಆಗಲ್ಲ. ಆದ ಕಾರಣ ತಿರುಗಿ ನಾವು ಹೋಗಿ ಅವರು ಮೊದಲು ಒಪ್ಪಂದ ಪ್ರಕಾರವಾಗಿ 12 ವರ್ಷ ಅವರು ವನವಾಸವಾಗಿರ್ತಕ್ಕಂಥದನ್ನ ಹೋಗ್ಬೇಕು ಅಂತ ತೀರ್ಮಾನ ಮಾಡೋಣ ಅಂತ ಹೇಳಬೇಳೆ. ಈ ವೇಳೆ ಒಂದೊಂದು ವೇಳೆ ಭೀಷ್ಮಾಚಾರ್ಯರು ಮಾತಾಡೋದನ್ನ ನೀವು ನೋಡ್ಬೇಕು. ಇದನ್ನ ಭೀಷ್ಮಾಚಾರ್ಯರ ಹೇಳ್ತಾರೆ. ಭೀಷ್ಮಾಚಾರ್ಯರು ಏನ್ ಹೇಳ್ತಾರೆ, ದ್ರೋಣಾಚಾರ್ಯರು ಹೇಳ್ತಾರೆ, ಇಲ್ಲಪ್ಪ ನಾವು ಒಪ್ಪುವುದಿಲ್ಲ. ಇದಕ್ಕೆ 1 ವರ್ಷವಾಗಿರ್ತಕ್ಕಂಥದ್ದು ಅವ್ರದ್ದು ಕೀಚಕನ ಮರಣ ಕಾಲದಲ್ಲೇ 1 ವರ್ಷವಾಗಿರ್ತಕ್ಕಂಥದ್ದು ಮುಗಿದೋಯ್ತು. ಅದಕ್ಕೆ ಆಮೇಲೆ ಬಂದು ಅವರು ಪಾಂಡವರು ಅಂತ ಹೇಳಿದ ಕಾರಣ ಅವ್ರು ಮಾತಾ ಇರ್ತಕ್ಕಂಥದ್ದು ತಪ್ಪಲ್ಲ ಅಂತ ಹೇಳ್ತಾರೆ. ಹಾಗಿದ್ರು ಕೂಡ
ಇವರು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಮಾತಾ ಇರ್ತಕ್ಕಂಥ ಅದನ್ನ ನಂಬನಂಗೆ ಬಂದು ಅಲ್ಲಿ ಬರಬೇಕು, ಹೋಗಿ ಅವರಿಗೆ ಹೇಳಬೇಕು ಎಂಬುದಕ್ಕೋಸ್ಕರವಾಗಿ ಅವ್ರ ಮಾತನ್ನ ಹೇಳಾದತ್ತ. ಅಲ್ಲಿ ಒಂದು ಶಾಸ್ತ್ರ ವಿಷಯ ಇದಕ್ಕೆ ಅಂದ್ರೆ ಅರ್ಜುನ ಇವರು ಬಂದೆ ಅಂದ್ರೆ ಸೂರ್ಯನ ಪ್ರಕಾರವಾಗಿ ನೋಡಿದ್ರೆ ಇನ್ನೂ 1 ವರ್ಷ ಆಗಲ್ಲ. ಆದ್ರೆ ಚಂದ್ರನ ಪ್ರಕಾರವಾಗಿ ತನ್ನ ಪಕ್ಷ ನೋಡ್ಬೇಕು. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ಅದನ್ನ ಇದನ್ನ ಹೇಳ್ತಾರಲ್ಲ, ಇದನ್ನ ಚಂದ್ರನ ರೂಪದಲ್ಲಿ ಇರ್ತಕ್ಕಂಥದ್ದು. ಅದ್ರ ಪ್ರಕಾರ 1 ವರ್ಷ ಆಗಿ 10 ದಿನಕ್ಕೆ ಮೇಲೆ ಆಗುತ್ತು ಹಂಗಂತೇಳಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಹೇಳ್ತಾರೆ. ಆದ್ರೆ ಅದನ್ನೆಲ್ಲ ಇವ್ರು ಕೇಳೋದಿಲ್ಲ. ಇವ್ರು ಕೇಳೋದಿಲ್ಲ. ಕೇಳಂಗೆ ನಾವು ಅವರಿಗೆ ರಾಜ್ಯವಾಗಿರ್ತಕ್ಕಂಥದ್ದು ಕೊಡ್ಲಕ್ ಬಿಡಿಲಾರ್ದು. ಆದ ಕಾರಣ ಅವರು ಉಡನ್ಬಡಿಕೆ ಪ್ರಕಾರವಾಗಿ ರಾಜ್ಯ ಕೊಡ್ಬೇಕು, ನಾವು ರಾಜ್ಯ ಕೊಡ್ಲಕ್ ಬಿಡಿಲಾರ್ದು ಹಾಗೆ ಅಂತೇಳಿ ಹಠ ಮಾಡಿಕೊಂಡು ಅವರು ಹಸ್ತಿನಾಪುರದಲ್ಲಿದ್ದಾರೆ. ಈ ಪ್ರಕಾರವಾಗಿ ಪಂಚಪಾಂಡವರಾಗಿರ್ತಕ್ಕಂಥವ್ರು ಎಲ್ಲ 1 ವರ್ಷದ ದಿನ ನೋಡ್ರಿ. ಈಗ ದೇ ವೈಟೆಡ್ ಫಾರ್ 1 more year ಹಾಗೆ ತಪ್ಪಾಗಿ ಈ ಶ್ಲೋಕದಲ್ಲಿ ನಮಗೆ ಸಿಕ್ಕತ್ತೆ. ಇದೆಲ್ಲ ಓದಿರುತ್ತೆ ನಮಗೆ ಸಿಕ್ಕದು. ಆದ ಕಾರಣ ಕಾಲಸ್ಯ ಪೂರ್ಣತಾ ಹಾಗೆ ಅಂತೇಳಿ 1 ವರ್ಷ ದಿನವಾಗಿರ್ತಕ್ಕಂಥದ್ದು ಅವ್ರು ವೆಯ್ಟ್ ಮಾಡಿ. ಆಮೇಲೆ ಉಪಪ್ಲವ್ಯ ಗ್ರಾಮ ಹಾಗೆ ಅಂತಂದ್ರೆ ಅಲ್ಲಿ ದ್ವಾರಕಾಪಟ್ಟಣವಾಗಿರ್ತಕ್ಕಂಥದ್ದಕ್ಕೆ ಕೃಷ್ಣನ್ ಕೂಡ ಎಲ್ಲಾರು ಹೊರಟು, ಯಾರು ಪಂಚಪಾಂಡವರು ಮತ್ತು ದ್ರುಪದ ರಾಜ, ವಿರಾಟ ರಾಜ, ಅವರ ಮನೆಯವರಾಗಿರ್ತಕ್ಕಂಥವ್ರು ಎಲ್ಲ, ದ್ರೌಪದಿ ಎಲ್ಲಾರು ಹೋಗಿ ಅಲ್ಲಿ ಸುಖವಾಗಿ ಕೃಷ್ಣನ್ ಕೂಡ ಇರ್ತಕ್ಕಂಥದ್ದು ಅಂತ ಹೇಳಿ ಸ ವಾಸುದೇವ ಅಖಿಲೈಶ್ಚ ಯಾದವೈ, ಇನ್ನು ಯಾದವರೆಲ್ಲರೂ ಸೇರಿಕೊಂಡು ಯುಧಾಹ ಸಭಾರ್ಯ ಉಪಪ್ಲಾವ್ಯತೆ ಕಶ್ಚಿತ್ ವಾಸಂ ಚಕ್ರು, ಸುಖವಾಗಿ ಕೃಷ್ಣ ಪರಮಾತ್ಮನ ನೋಡ್ತಾ ಸಂತೋಷವಾಗಿದ್ರು ಅಂತೇಳಿ ಈ ಅಧ್ಯಾಯವಾಗಿರ್ತಕ್ಕಂಥದ್ದು ಅಜ್ಞಾತವಾಸ ಎಂಬುದಾಗಿರ್ತಕ್ಕಂಥ ಈ ಅಜ್ಞಾತವಾಸವಾಗಿರ್ತಕ್ಕಂಥದ್ದನ್ನ ಅವರು ಮುಗಿಸ್ತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಮಹಾಭಾರತ ತಾತ್ಪರ್ಯನೇ ಇದು ಬಂದು ಅಜ್ಞಾತವಾಸ ಸಮಾಪ್ತಿರ್ನಾಮ ತ್ರಯೋವಿಂಶ ತ್ರಯೋ 3 ವಿಂಶ ಅಂದ್ರೆ 23ನೇ ಅಧ್ಯಾಯವಾಗಿರ್ತಕ್ಕಂಥದ್ದು ಮುಗಿತೆ. ಚಿಕ್ಕ ಅಧ್ಯಾಯವಾಗಿರ್ತಕ್ಕಂಥದ್ದು 61 ಶ್ಲೋಕ. ಅದಕ್ಕೆ ಮಂತ್ರಾಲಯ ಪ್ರಭುಗಳಾಗಿರ್ತಕ್ಕಂಥ ಅವರು ಆ ಮಹಾಭಾರತ ತಾತ್ಪರ್ಯ ಭಾವಸಂಗ್ರಹ ಹೇಳ ಬೆಳೆ ಒಂದು ವಿಷಯ ನಮಗೆ ನಾನು ಹೇಳ್ತೇನೆ. ಇದಕ್ಕೆಂದ್ರೆ ಶ್ರೀಮದ್ ಆಚಾರ್ಯರು ನಮಗೆ ಮಾಡಿರ್ತಕ್ಕಂಥ ಉಪಕಾರನ ದಯಮಾಡಿ ನೀವು 1 ದಿನಕ್ಕೆ ರಾತ್ರಿ ಮಲಿಕೆಂಬಾಗ 1 ನಿಮಿಷವಾರ ನೆನೆಸಿರಿ ಅಂದರೆ ನಾವು ಜನ್ಮ ತೆಗೆದು ಸಾರ್ಥಕ. ಅದಕ್ಕೋಸ್ಕರ ಆ ವಿಷಯವನ್ನ ನಿಮಗೆ ಹೇಳ್ತೇನೆ. ಈ ಹೇಳ್ತಾರೆ ಅನ್ಯಂ ವೇಷಂ ಉಪಗತ ಪೃಥಿಗಿತೋ ಗೆತ್ವ ವಿರಾಟಾಲಯಂ. ಅನ್ಯಂ ವೇಷ ಅಂದ್ರೆ ಬೇರೆ ವೇಷವಾಗಿರ್ತಕ್ಕಂಥದ್ದಾಗಿದ್ದು ಗಂಗಾ ಭಟ್ಟ ಅಂತ ಧರ್ಮರಾಜನ ಹೆಸರು, ಈ ವಲ್ಲಭ ಭಟ್ಟ ಅಂತ ಹೇಳಿ ಭೀಮಸೇನ ದೇವರ ಹೆಸರು. ಇದೇ ಪ್ರಕಾರವಾಗಿ ಬೃಹನ್ನಡೆ ಎಂಬುದಾಗಿರ್ತ ಹೆಸರು, ಅವರಿಗೆ ಮಾಲಿನಿ ಎಂಬುದಾಗಿರ್ತಕ್ಕಂಥ ಹೆಸರು. ಈ ಪ್ರಕಾರವಾಗಿ ಇಟ್ಟಿದ್ದಲ್ಲ ಅದಲ್ಲಿ ಒಂದು ವಿಶೇಷ ಪ್ರಮೇಯ ಹೇಳ್ತೇನೆ. ಮಧು ಅದನ್ನ ನೀವು ನೋಟ್ ಮಾಡ್ಕೊಳ್ರಿ. ಅದು ಈ ನಿರ್ಣಯದಲ್ಲಿ ಇಲ್ಲ, ಎಲ್ಲಿ ಇದೆ ಎಂಬ ಅದು ನಿಮಗೆ ಹೇಳ್ತೇನೆ. ಅದನ್ನ ಕಂಡಿಡಿದು ಹೇಳಿದೆ, ಅದು ನಿಮಗೆ ಹೇಳಬೇಕು ಅಂತ ನಂಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅದನ್ನು ದಯಮಾಡಿ ನೋಟ್ ಮಾಡ್ಕೊಳ್ರಿ. ಇದು ಹೇಳಿ ಆದ್ಮೇಲೆ ಹೇಳ್ತೇನೆ. ಅನ್ಯಂ ವೇಷಂ ಉಪಗತ ಪೃಥಿಗತೋ ಗತ್ವಾ ವಿರಾಟಾಲಯಂ ತದ್ದೇಹಸ್ತ ಹರೇಃ ನಿಷೇವನ ಪರ ಮಲ್ಲಂ ತಥಾ ಕೀಚಕಾನ್ನೇ ಹತ್ವಾ ಗೋಗ್ರಹಣ ಜನತಾನಪಿ ಗುರುನ್ನೇ ಚಿತ್ವಾ ವಿರಾಟಾರ್ಚಿತ ಪಾರ್ಥ ಸ್ಯಾನ್ ಅಂತಿಗ ಆಗತಂ ಯಮಜಿತಂ ಬೇಜು ತಮೀಡೆ ಅಚ್ಯುತಂ ಎಂಬುದಾಗಿರ್ತಕ್ಕಂಥದ್ದು. ಅನ್ಯಂ ವೇಷಮುಪಗತ ಪೃಥಿಗಿತೋ ಗೆತ್ವಾ ವಿರಾಟಾಲಯಂ. ಆದ ಕಾರಣ ಪಂಚವಟಾಂಡವರಾಗಿರ್ತಕ್ಕಂಥವ್ರು ಬೇರೆ ವೇಷ ಆಗಿರ್ತಕ್ಕಂಥದ್ದಾಗಿದ್ದು ವಿರಾಟ್ ರಾಜನ್ ಪಟ್ಟಣ ಎಂಬುದು ಆಲ್ಮೋಸ್ಟ್ ಇಂಡಿಯಾಲಿ ಸೌತ್, ಅದೇ ಧಾರಾಪುರ ಏರಿಯಾ ಅಂತ ಹೇಳ್ತಾರೆ. ಬೇರೆ ಇರ್ತಕ್ಕಂಥದ್ದು ವಿರಾಟ. ಅಲ್ಲಿರ್ತಕ್ಕಂಥ ಹನುಮಂತ ದೇವರಾಗಿರ್ತಕ್ಕಂಥವ್ರು ಭೀಮಸೇನ ದೇವರು ಪ್ರತಿಷ್ಠೆ ಮಾಡಿದ್ದು ಆ ಕಾಲದಲ್ಲಿ ಅಂತ ಒಂದು ಐತಿಹ್ಯವಾಗಿರ್ತಕ್ಕಂಥದ್ದು. ಆ ಪ್ರಕಾರವಾಗಿ ಇಲ್ಲಿ ಬಂದು ಇದ್ದಾರೆ ಬೇರೆ ವಿಷಯ ಇರ್ತಕ್ಕಂಥದ್ದಾಗಿದ್ದು 1 ವರ್ಷ ಅಜ್ಞಾತವಾಸ, 12 ವರ್ಷ ವನವಾಸ ಮಾಡೋದ್ರಕ್ಕಿಂತ 1 ವರ್ಷ ಅಜ್ಞಾತವಾಸ ಮಾಡೋದು ತುಂಬಾ ಕಷ್ಟ. ಆದ ಕಾರಣ ಅಜ್ಞಾತವಾಸವಾಗಿರ್ತಕ್ಕಂಥದ್ದು ಮಾಡಿದ್ದು. ತದ್ದೇಹಸ್ತೆ ಹರೇಹೇ ನಿಷೇವನ ಬರಾಹ, ಇದು ತುಂಬಾ ಮುಖ್ಯ. ಇದಕ್ಕೆ ಏನಂತಂದ್ರೆ ಆಗ ವಿರಾಟ್ ರಾಜನ ಇರ್ತಕ್ಕಂಥವನಿಗೆ
ಅನ್ನ ಮಾಡಿ ಬುಡ್ಸಿರ ಹಂಗಂತಂದ್ರೆ ವಿರಾಟ್ ರಾಜನಿಗೆ ಬಿಡಿಸಲ್ಲ. ವಿರಾಟ್ ರಾಜನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಬಿಡಿಸಬೇಕು. ಅಂದ್ರೆ ಅವ ಅನ್ನ ಸಾಕುಂದ್ರೆ ಇವ್ರು ಹಾಕ್ತಾ ಇದ್ರು, ಅನ್ನ ಬೇಡ ಅಂತಂದ್ರೆ ಇವ್ರು ಹಾಕ್ತಾ ಇದ್ರು. ಹೇಗಂತಂದ್ರೆ ಅವರು ಹೇಳ್ತಕ್ಕಂಥದ್ದು ಅವನ ದೇಹದಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಇರ್ತಕ್ಕಂಥ ಅವನಿಗೆ ಸಮರ್ಪಣೆ ಆಗಿರ್ತಕ್ಕಂಥ ಅದ್ ಮಾಡ್ತಾ ಇದ್ರು. ಅದೇ ಪ್ರಕಾರವಾಗಿ ಮಲ್ಯಂ ದದಾ ಕೀಚಕ ಹಾಗಂತಂದ್ರೆ ವಿಚಿತ್ರ ಬಲಶಾಲಿ ಆಗಿರ್ತಕ್ಕಂಥ ದೈತ್ಯನ ಆಗಿರ್ತಕ್ಕಂಥ ಕೀಚಕ ಮತ್ತು ಅವನ ಉಪಜೀವಕ ಕೀಚಕ ಅಂತ ಹೇಳಿ 105 ಜನ, ಈ 106 ಜನ ಆಗಿರ್ತಕ್ಕಂಥದ್ದನ್ನ ಸಮಾರವಾಗಿರ್ತಕ್ಕಂಥದ್ದು ಮಾಡಿರು. ಗೋಗ್ರಹಣ ತಾನಬಿ ಕುರು ಅಥವಾ ಗೋವಿನೆಲ್ಲ ವಿರಾಟ್ ರಾಜನ ಗೋವಿನೆಲ್ಲ ಕಳ್ಳತನ ಮಾಡಿಕೊಂಡು ಹೋಗ್ಬೇಕು ಬಂದಿರ್ತಕ್ಕಂಥದ್ದು ಭೀಮಸೇನ ದೇವರು ಮತ್ತು ಅರ್ಜುನನು ಸೇರಿ ಅವರನ್ನೆಲ್ಲ ಬಂದು ಓಡಿಸಿಬಿಟ್ರು. ಕೌರವರನ್ನೆಲ್ಲ ಅಲ್ಲಿಂದ ಓಡಿಸಿಬಿಟ್ಟು ವಿರಾಜರಾಜನ ಇರ್ತಕ್ಕಂಥ ವಿರಾಟ್ ರಾಜನ ಗೋಗಳನ್ನ ರಕ್ಷಣೆಯಾಗಿರ್ತಕ್ಕಂಥ ಮಾಡಿರು ಎಂಬುದಾಗಿ ಹೇಳಿ, ಆಮೇಲೆ ವಿರಾಟ ಅರ್ಚಿತ ಆಗ ವಿರಾಟ್ ರಾಜನ ಇರ್ತಕ್ಕಂಥ ಅವನಿಗೆ ಇವರಿಗೆ ಆ 1 ವರ್ಷ ಮುಗಿದ ಕಾರಣ ಇನ್ನು ನಾವು ಅಜ್ಞಾತವಾಸದಲ್ಲಿ ಇರ್ಬೇಕಾದಿಲ್ಲ ಅಂತ ಹೇಳಿ ತಮ್ಮನೆ ಸ್ವರೂಪ ಇರ್ತಕ್ಕಂಥದ್ದು ಕ್ಷತ್ರಿಯರು ಪಾಂಡುರಾಜನ ಮಕ್ಕಳು ಎಂಬುದಾಗಿರ್ತಕ್ಕಂಥ ಕೊನೆ ಅವನಿಗೆ ವಿಚಿತ್ರ ಅಂಜಿಕೆ, ವಿಚಿತ್ರ ಮರ್ಯಾದೆ, ವಿಚಿತ್ರ ಭಕ್ತಿ, ಅದರಿಂದ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿದ ಅರ್ಚಿತ ಅಂತ ಹೇಳಿದ್ದಾರೆ. ಅದ ಕಾರಣ ವಿರಾಟ್ ರಾಜನಿಂದ ಅರ್ಚನೆ ಆಗಿರ್ತಕ್ಕಂಥದ್ದನ್ನ ಸ್ವೀಕಾರವಾಗಿರ್ತಕ್ಕಂಥದ್ದು ಮಾಡಿರೋ. ಪಾರ್ಥ ಸ್ವಾಂತಿಗತಂ ಅಚ್ಯುತಂ ಬೇಜು ಪಾಂಡವರಾಗಿರ್ತಕ್ಕಂಥವರು ಹಾಗೆ ಏನ್ ಮಾಡಿರು ಅಂದ್ರೆ ಕೃಷ್ಣ ಪರಮಾತ್ಮ ಹೇಳಿಕೊಳಿಸಿ, ಪರಮಾತ್ಮ ಎಲ್ಲ ನಿನ್ನ ಅನುಗ್ರಹದಿಂದ ನಡೀತೆ ಅಂತೇಳಿ ವಿಶೇಷವಾಗಿ ಕೃಷ್ಣನಿಗೆ ನಮಸ್ಕಾರವಾಗಿರ್ತಕ್ಕಂಥ ಅವರು ಪಾಂಡವರಾಗಿರ್ತಕ್ಕಂಥವ್ರು ಮಾಡಿರು. ಅಂತ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಅಜಿತಂ ಈಡೇ ಅಚ್ಯುತಂ ಅವ ಒಂದು ನಾನವನಿಗೆ ಅಚ್ಯುತನಾಗಿರ್ತಕ್ಕಂಥ ಪರಮಾತ್ಮನಾಗಿರ್ತಕ್ಕಂಥ ಕೃಷ್ಣನಿಗೆ ನಾನು ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡ್ತೇನೆ ಎಂಬುದಾಗಿ ಹೇಳಿ ಈ ಶ್ಲೋಕವನ್ನ ಮುಗಿಸ್ತಾರೆ. ಮಂತ್ರಾಧಿಕಾರಿಗಳು ಇಲ್ಲಿ ಹೇಳಿದ್ದಾರೆ. ಅನ್ಯಂ ವೇಷಮುಪಗತ ಪ್ರತಿಗತೋ ಗತ್ವಾ ವಿರಾಟಾಲಯಂ ತದ್ದೇಹಸ್ಥ ಹರೇಃ ತದ್ದೇಹಸ್ಥ ಹರೇಃ ನಿಷೇವನ ಪರ ಮಲ್ಲಂ ತಥಾ ಕೀಚಕಾನ್ನೇ ಹತ್ವಾ ಗೋಗ್ರಹಣಾದ್ಯುತಾನಪಿ ಕುರೂನ್ ಜಿತ್ವಾ ವಿರಾಟಾರ್ಚಿತಾಃ ಪಾರ್ಥಾಃ ಸ್ವಾಂತಿಕಮಾಗತಂ ಯಮಜಿತಂ ಬೇಜು ತಮೀಡೆ ಅಚ್ಯುತಂ. ಈಗ ಒಂದು ವಿಷಯ, 2 ವಿಷಯ ನಮಗೆ ಹೇಳ್ತಾನೆ. ಅದನ್ನ ನೀವು ಸ್ವಲ್ಪ ಗಮನಿಸಿ, ನನಗೆ ಪುಣ್ಯ ಬರಬೇಕು, ನಿಮಗೂ ಪುಣ್ಯ ಬರಬೇಕು ಅಂತ. ಈಗ ಶ್ರೀಮದ್ ಆಚಾರ್ಯರು ಇದ್ದದ್ದು ಸತ್ಯವನ್ನ ಮಾತಾಡು ಅಂತ ಹೇಳ್ತಕ್ಕಂಥದ್ದು ಮಧು ಒಂದು ಏನಂದ್ರೆ, ಶ್ರೀಮದ್ ಆಚಾರ್ಯರು ಭಾಷ್ಯದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ 37 ಗ್ರಂಥದಲ್ಲಿ ಏನು ಬಿಟ್ಟಿದ್ದೀರಿಯೋ ಅದನ್ನ ನೀವು ಬಿಟ್ಟುಡ್ರಿ. ಅರ್ಥ ಆಯ್ತಲ್ಲ? ಮೊದಲ ಅವರು ಬರೆದ 37 ಗ್ರಂಥ, ಅದಕ್ಕೆ ಕೆಳಗಿರ್ತಕ್ಕಂಥ ಟೀಕಾ ಟಿಪ್ಪಣಿ ಓದಲಿಕ್ಕೆ ನಮಗೆ ಆಯುಷ್ಯ ಇಲ್ಲ. ಆದ ಕಾರಣ ಅದಿಲ್ಲೇ ದಿನ ಬಿಟ್ಟುಡ್ರಿ ಎಂಬುದನ್ನ ಇದನ್ನ ಒಂದು 30 ವರ್ಷಕ್ಕೆ ಮುಂಚೆ ಮಧು ಇದು ಒಂದು ಹೇಳ್ತಾನೆ. ಅದಕ್ಕೆ ಮಾಡಿ ಶ್ರೀನಿವಾಸನ ಮನೆಯಲ್ಲಿ 3 ದಿನ ಬಿಡಿದಾಗ ಉಪನ್ಯಾಸ ಮಾಡ್ತಾ ಇದ್ದೆ. ಹರಿಶ್ಚಂದ್ರನ ಕಥೆಯಾಗಿರ್ತಕ್ಕಂಥ ಅದ್ರ ಬಗ್ಗೆ ತಿಳಿಯಲು ಎಷ್ಟು ಕಷ್ಟ ಬಂದ್ರು ಬಂದು ಅಪ್ಪತ್ತೆ ಹೇಳಬಾರ್ದು ಅಂತ ಹೇಳಿ ವಿಶ್ವಾಮಿತ್ರರಿಗೂ ವಸಿಷ್ಠರಿಗೂ ಇರ್ತಕ್ಕಂಥ ಒಂದು ಮನೋಭಿಪ್ರಾಯದಿಂದ ಇವನ್ನ ಬಂದು ಇದು ಮಾಡಿರು. ಕೊನೆಯಲ್ಲಿ ಹರಿಚಂದ್ರನ ಇರ್ತಕ್ಕಂಥ ಜಯಿಸಿದ ಅಂತ ಹೇಳಿ ಪ್ಯಾಂಥೆಟಿಕ್ ಕಸೆ ಆಗಿರ್ತಕ್ಕಂಥ ಅದನ್ನು ತಿಳಿಯಲು. ಆಗ ಆ ವಿಶ್ವಾಮಿತ್ರ ಇರ್ತಕ್ಕಂಥ ಅವರು ಸ್ವರ್ಗ ಲೋಕಕ್ಕೂ ಭೂಮಿಗೂ ನಡುವೆ ಒಂದು ಸ್ವರ್ಗವನ್ನು ಕೂಡ ಸೃಷ್ಟಿ ಮಾಡಿರುವ ಇತ್ಯಾದಿ ಎಲ್ಲ ವಿಸ್ತಾರವಾಗಿ ಬರ್ತಕ್ಕಂಥ ಕಥೆ. ಈ ಹರಿಚಂದ್ರನ ಕಥೆಯಾಗಿರ್ತಕ್ಕಂಥದ್ದನ್ನ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಲಿಲ್ಲ. ಆಚಾರ್ಯರು ಒಂದು ಬಿಟ್ರೆ ಅದಕ್ಕೊಂದು ಹೆಸರು, ಅದನ್ನ ಮಾಡಿರೋ ಒಂದು ತಿಳ್ಕೊಬೇಕು. ಅಯ್ಯೋ ಅವ್ರು ಬಿಟ್ಟು ಬಿಟ್ರು ಹಂಗಂತಂದ್ರೆ ಏನಂತಂದ್ರೆ ಯಾಕೆ ಬಿಟ್ರು ಅಂತ ಕೊಂಚ ಯೋಚನೆ ಮಾಡ್ಬೇಕು. ಹರಿಚಂದ್ರನ ಕಥೆ ಪ್ರಕಾರವಾಗಿ ನೋಡಿರಿ ಅಂದ್ರೆ ಪಂಚಪಾಂಡವರ ಮೇಲೆ ಅಬದ್ಧ ಹೇಳಿದವರು ಬೇರೆ ಯಾರು ಇಲ್ಲ. ಅವರು ಬಂದು ಏನ್ ಹೇಳಬೇಕು, ನಾ ಧರ್ಮರಾಜ, ನಾ ಕ್ಷತ್ರಿಯ, ನಾ ಪಾಂಡುರಾಜ ಮೊದಲ ಮಗ ಅಂತ ಇವರು ಹೇಳ್ತಿರ್ಬೇಕು. ಇಲ್ಲ ನಾ ಗಂಗಾ ಭಟ್ಟ, ನಾ ಒಂದು ಯತಿ, ನಿಮಗೆ ಏನಾದ್ರು ಉಪದೇಶ ಮಾಡ್ತೇನೆ ಅಂತ ಹೇಳಿದ್ದಲ್ಲ. ಆಗ ಹೇಳಿದ ಮಾತು ಪೂರಾ ಅಬದ್ಧ. ಇದನ್ನೊಂದು ದೊಡ್ಡ ತತ್ವ ಇದೆ, ಅದಕ್ಕೋಸ್ಕರ ಹೇಳ್ತಾನೆ. ಇದಕ್ಕೆ ಅಂದ್ರೆ ಹೇಳಿದ ಮಾತು ಅಪ್ಪತ್ತ ಪ್ರಕಾರವೇ ನಡ್ಕಂಡ್ರ. ಈಗ ಒಬ್ಬ ಇದ್ದಾನ ಚಂದ ಕಣ್ಣು ತಿಳಿತೆ ಅಂತ ಇಟ್ಟರೆ, ನಂಗೆ ಕಣ್ಣು ತಿಳಿದು ಅಂತ ಹೇಳ್ಬಿಟ್ಟು ಬೇಕು ಅಂತವೇ ಕುರುಡನಂಗೆ ಆಕ್ಟ್ ಮಾಡಿದ ಅಂತಂದ್ರೆ ಆಗ ಆ ಅಪ್ಪದ್ದನ್ನ ಇನ್ನು ಕನ್ಫರ್ಮ್ ಮಾಡ್ತಾನ. ಅದೇ ಪ್ರಕಾರವಾಗಿ ಇವರು ಅಪ್ಪತ್ತ ಹೇಳ್ಬಿಟ್ಟು ಭೀಮಸೇನ ದೇವರು ಸೂತ ಅಂತ ಹೇಳ್ಕೊಂಡ್ರು, ನಾ ಶೂದ್ರ ಅಂತ ಹೇಳ್ಕೊಂಡ್ರು.
ನಾವು ಸೂತ ಅಂತ ಹೇಳ್ಕೊಂಡ್ರು. ಸೂತ ಅಂದ್ರೆ ಅಡಿಯೇಮ, ಶೂದ್ರ ಅಂತ ಕಳಗಿನ ಜಾತಿ ಹೇಳ್ಕೊಂಡ್ರು. ಅವ್ರು ಏನ್ ಹೇಳ್ಕೊಂಡಿರ್ಬೇಕು, ನಾ ಪಾಂಡುರಾಜನ ಎರಡನೇ ಮಗ, ನಾ ಕ್ಷತ್ರಿಯ ಅಂತ ಹೇಳಿರ್ಬೇಕು. ಆದ ಕಾರಣ ಅದೇ ಪ್ರಕಾರವೇ ಒಂದು ವರ್ಷ ದಿನ ಅಡಿಗೆ ಬೇರೆ ಮಾಡಿ ಹಾಕೊಂಡಿದ್ದಾರೆ ಇತ್ಯಾದಿಗಳಾಗಿರ್ತಕ್ಕಂಥದ್ದು. ಆದ ಕಾರಣ ಹರಿಶ್ಚಂದ್ರನ ಗದ್ದೆ ಗೈಡ್ ಲೈನ್ಸ್ ಪ್ರಕಾರವಾಗಿ ನೋಡಿದ್ರೆ ಪಂಚಪಾಂಡವರು ತಾನೇ ತುಂಬಾ ಅಬದ್ಧ ಹೇಳಿದವರು ಎಂಬುದಾಗಿರ್ತಕ್ಕಂಥದ್ದು ನಮಗೆ ಸಿಕ್ಕದು. ಆದರೆ ದಯಮಾಡಿ ನೀವು ನೋಟ್ ಮಾಡ್ಕೊಳ್ರಿ, ಮಹಾಭಾರತ ತಾತ್ಪರ್ಯ ನಿರ್ಣಯ 27ನೇ ಅಧ್ಯಾಯ 120ನೇ ಶ್ಲೋಕ. ಮನೇಲಿ ಪುಸ್ತಕ ಇದ್ರೆ ತೆಗೆದು ನೋಡ್ರಿ. ಇದಕ್ಕೆ ನಾನು 27ನೇ ಅಧ್ಯಾಯ ಬರವೇಳೆ ಹೊತ್ತಾಗದು. ಅದಕ್ಕೋಸ್ಕರ 27ನೇ ಅಧ್ಯಾಯ 120ನೇ ಶ್ಲೋಕ. ಆದ ಕಾರಣ ಸತ್ಯಸ್ಯ ವಚನಂ ಶ್ರೇಯ, ಸತ್ಯ ಜ್ಞಾನಂತು ದುಷ್ಕರಂ, ಯತ್ ಸತಾಂ ಅತ್ಯಂತಮಿತಂ ತತ್ ಸತ್ಯಮಿತಿ ನಿಶ್ಚಯ. ಈ ಶ್ಲೋಕನ್ನ ಮಧು ಆ ಕಾಲದಲ್ಲಿ 30,000 ರೂಪಾಯಿ 40,000 ರೂಪಾಯಿ ಆಯ್ತು ಬಂಗಾರದಲ್ಲಿ ಮಾಡಿ ದೇವರ ಮನೇಲಿ ಇಟ್ಟಿದ್ದಾರೆ. ಅದಕ್ಕೆ ಈಗ 2 ಲಕ್ಷ ಆಗೋದು ಈಗಿನ ಗೋಲ್ಡ್ ಬೆಲೆಯಲ್ಲಿ. ಅರ್ಥ ಆಯ್ತಲ್ಲ. ನಮ್ಮ ಶ್ರೀಗಳವರು ಕೇಳಿರು, ರಾಘವೇಂದ್ರ ಈ ಶ್ಲೋಕನ ಯಾಕೆ ಮಾಡಿರಿ ಅಂತ. ಅವ್ರ ಮುಂದೆ ನಾನು ಇದನ್ನ ಹೇಳ್ತಕ್ಕಂತ ಒಂದು ಭಾಗ್ಯ ಸಿಕ್ಕಿತ್ತು. ಸತ್ಯಸ್ಯ ವಚನ ಶ್ರೇಯ, ನಾ ಸತ್ಯವಾಗಿರ್ತಕ್ಕಂಥದ್ದು ಮಾತಾಡ್ಬೇಕು ಎಂಬುದು ತುಂಬಾ ಶ್ರೇಯಸ್ಸು. ದಟ್ ಇಸ್ ನೋ ಡೌಟ್. ಈಗ ನೀವು ಬಂದು ಪಾಠ ಹೇಳಿರ ಮದುವೆಗೆ ಅಂದ್ರೆ ಮದುವೆ ಪಾಠ ಹೇಳಿದೆ ಅಂತ ಹೇಳ್ಬೇಕು, ಸತ್ಯ ಹೇಳ್ಬೇಕು. ನಾ ಹೇಳಲ್ಲ ಅಂತ ಹೇಳ್ಬಾರ್ದು. ಅದು ಸತ್ಯ ವಚನ ಶ್ರೇಯ. ಆದ್ರೆ ಯಾವುದು ಸತ್ಯ ಅಂತಿದಲ್ಲ, ಸತ್ಯ ಜ್ಞಾನಂತೂ ದುಷ್ಕರಂ, ಯಾವುದು ಸತ್ಯ ಅಂತ ತಿಳ್ಕೊಂಬಾದು ತುಂಬಾ ಕಠಿಣವಾಗಿರ್ತಕ್ಕಂಥದ್ದು. ಹಾಗೆ ಅಂತ ಹೇಳುತ್ತ ಆಚಾರ್ಯರು ಬಿಡಲ್ಲ. ಉತ್ತರಾರ್ಧದಲ್ಲಿ ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ಯತ್ ಸತಾಂ ಅತ್ಯಂತ ಮಿತಂ ತತ್ ಸತ್ಯಮಿತಿ ನಿಶ್ಚಯ. ಯಾವುದು ಸಜ್ಜನರ ಇರ್ತಕ್ಕಂಥವರಿಗೆ, ತುಂಬಾ ಒಳ್ಳೆಯವರಾಗಿರ್ತಕ್ಕಂಥವರಿಗೆ ತುಂಬಾ ಹಿತವಾಗಿರ್ತಕ್ಕಂಥದ್ದು, ಅದು ತಾನೇ ಸತ್ಯವಾಗಿರ್ತಕ್ಕಂಥದ್ದು ಅಂತ. ಇದಕ್ಕೆ ಭಾರತದಲ್ಲಿ ಅರ್ಜುನನಿಗೆ ಒಂದು ಉದಾಹರಣವಾಗಿರ್ತಕ್ಕಂಥದ್ದು ಕೃಷ್ಣ ಕೊಡ್ತಾನೆ. ಅದು ಸಾಮಾನ್ಯ ದೃಷ್ಟಾಂತ. ಅದು ಹೇಳ್ಬಿಟ್ಟು ನಾ ಇದಕ್ಕೆ ಹೇಳ್ತಾನೆ. ಈಗ ಬಂದು ನೀವು ಬೀದಿಲಿ ಮುಂದೆ ನಿಂತಿರ್ತೀರಿ, ಮನೆ ಮುಂದೆ ಒಬ್ಬೊಂದು ಬ್ರಾಹ್ಮಣ ಓಡಿ ಬರ್ತಾನ. ಹಿಂದೆ ಒಬ್ಬ ಕುಡಿದುಟ್ಟು ಅವನ ಕೊಲ್ಲಬೇಕು ಅಂತ ಕುತ್ತಿಯಿಂದ ಓಡಿ ಬರ್ತಾ ಇದ್ದಾನ. ಅವ ಹೇಳ್ತಾನ, ಅವ ಇದು ಭ್ರಮೆ ತಪ್ಪಿ ನಾನು ಕೊಲ್ಲಬೇಕು ಅಂತ ಬರ್ತಾನ, ನಿಮ್ಮನೆಯಲ್ಲಿ ಕೊಂಚ ಇರ್ತಾನೆ ಅಂತ ಹೇಳ್ತಾರೆ. ನೀವು ಒಳಗೋಗಿ ಒಳ್ಚಿಲ್ರಿ ಹಾಗೆ ಅಂತ ಹೇಳ್ತೀರಿ. ನಿಮ್ಮನೆಗೆ ಒಳ್ಚಿಂತಾನ. ಒಂದು 5 ನಿಮಿಷ ತಾಳಿ ಬರ್ತಾನ. ಇಲ್ಲಿ ಯಾರು ಒಬ್ಬರು ಬಂದಾರ ಅಂದ್ರೆ ನೀವು ಹೇಳ್ತೀರಿ ಬರೋದಿಲ್ಲ, ಬರ್ಲಪ್ಪ ಅಂತ ಹೇಳ್ತೀರಿ. ಅದು ಸರಿಯಾದ ಅಲ್ವಾ? ಆದ್ರೆ ಒಂದು ವೇಳೆ ಇದ್ದಾನ ಅಂತ ಹೇಳಿರಿ ಅಂದ್ರೆ ಅವ ಕೊಂದುಟ ಅಂದ್ರೆ ನಾಳೆ ಅವನಿಗೆ ಎಚ್ಚರಿಕೆ ಆಗೋಣ. ಕೊಂದದ್ದು ತಪ್ಪು ಅಂತ ಹೇಳ್ಕೊಂಡ್ರೆ ಈ ಸತ್ವ ತಿರುಗಿ ಬರಲ್ಲ. ಇಂಥ ಮಾರಿ ಉದಾಹರಣವಾಗಿರ್ತಕ್ಕಂಥದ್ದು ನಮಗೆ ಮೂಲ ಭಾರತದಲ್ಲಿರೋದು. ಇಲ್ಲಿ ನಾನು ಹೇಳೋದು ಏನು ಅಂತಂದ್ರೆ, ಇದು ಸತಾಮತ್ಯಂತ ಅಂದ್ರೆ ಮೊದಲು ಸತ್ಯ ಯಾರು ಅಂದ್ರೆ ನೀವು ತಿಳ್ಕೋಬೇಕು. ಸಜ್ಜನರು ಅಂತಂದ್ರೆ ಸತ್ಶಬ್ದ ಮೊದಲು ಯಾರು ಅಂತಂದ್ರೆ ಭಗವದ್ಗೀತಾ ಮಧು 17ನೇ ಅಧ್ಯಾಯ 23ನೇ ಶ್ಲೋಕ. ಓಂ ತತ್ ಸತ್ ಇತಿ ಬ್ರಹ್ಮಣೋ ನಿರ್ದೇಶ. ನಿರ್ದೇಶ ಅಂದ್ರೆ ಹೆಸರು ಅಂತಂತ. ಓಂ ಅಂದ್ರೆ ಪರಮಾತ್ಮ ಬರುವ ಹೆಸರು. ತತ್ ಅಂತಂದ್ರೆ ಓಂ ಅಂದ್ರೆ ಗುಣಪರಿಪೂರ್ಣ ಅಂತ ಹೆಸರು. ತತ್ ಅಂತಂದ್ರೆ ಸರ್ವವ್ಯಾಪಿ ಎಂಬುದಾಗಿರ್ತಕ್ಕಂಥದ್ದು ಹೆಸರು. ಸತ್ ಅಂತಂದ್ರೆ ಅವನ ಮೇಲೆ ಸತ್ಪದಾರ್ಥವಾಗಿರ್ತಕ್ಕಂಥದ್ದು ಬೇರೆ ಯಾರು ಇಲ್ಲ. ಅರ್ಥ ಆಯ್ತಲ್ಲ. ಅವನಿಗೆ ಮೇಲೆ ಅತ್ಯಂತ ಸತ್ಯ ಇರ್ತಕ್ಕಂಥವ. ಆದ ಕಾರಣ ಅವನಿಗೆ ಬಂದು ಯಾವುದು ಹಿತವೋ, ಎದು ಸತಾಂ ಅತ್ಯಂತ ವಿಷಂ, ಎದು ಪರಮಾತ್ಮನಿಗೆ ಇದು. ಪರಮಾತ್ಮ ಎದಕ್ಕೆ ಬಂದಿದ್ದಾನ, ಕೃಷ್ಣ ಪರಮಾತ್ಮ ಎದಕ್ಕೆ ಅವತಾರ ಮಾಡಿದ್ದಾನ ಮಧು ಯೋಚನೆ ಮಾಡಿ ನೋಡ್ರಿ. ಒಬ್ಬ ಅವತಾರ ಮಾಡಿರ್ತಕ್ಕಂಥದ್ದು ಇಲ್ಲಿ ಗೋಕುಲದಲ್ಲಿ ಆಟ ಆಡ್ಲಿಕ್ಕೋ, ಬೆಣ್ಣೆ ತೆಗಿಲಿಕ್ಕೋ, ಅದು ಮೊಸರು ತೆಗೆದು ಕುಡಿಲಿಕ್ಕೋ ಬರಲ್ಲ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂಬುದಕ್ಕೋಸ್ಕರ ತಾನೆ ಅವ ಅವತಾರವಾಗಿರ್ತಕ್ಕಂಥದ್ದು ಮಾಡಿದ್ದಾನ. ಅವ ಅವತಾರ ಮಾಡಿ ಕುರುಕ್ಷೇತ್ರದಲ್ಲಿ ಯುದ್ಧ ನಡಿಬೇಕು. ಅಸಂಜೀವ ರಾಶಿಗಳಾಗಿರ್ತಕ್ಕಂಥವ್ರು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 1 ವರ್ಷ ಅಜ್ಞಾತವಾಸ ಇರ್ಬೇಕು. ಅದಕ್ಕೆ ಆಮೇಲೆ ರಾಜ್ಯ ಬೇಕು ಅಂತ ಕೇಳ್ಬೇಕು. ಆಗ್ಲೂ ರಾಜ್ಯ ಕೊಳ್ಳೇದ್ರದಾನೆ ಯುದ್ಧವಾಗಿರ್ತಕ್ಕಂಥದ್ದು ಆಗೋದು. ಆದ ಕಾರಣ ಏನಂತಂದ್ರೆ ಇವರು ಆ ಪರಮಾತ್ಮನ ಇರ್ತಕ್ಕಂಥ ಎದಕ್ಕೆ ಅವತಾರ ಮಾಡಿದ್ದಾನ ಅಂತಂಬದು ಭೀಮಸೇನ ದೇವರಿಗೆ ತಿಳಿದ ಕಾರಣ ನಾವು ಹಿಂಗ್ ಮಾಡೋಣ. ಇದು ಸತಾಮತ್ಯಂತ ಪಿತಂ. ನಾವಿಂತ ಮರಿ 1 ವರ್ಷ ಅಜ್ಞಾತವಾಸದಲ್ಲಿ ಅಪತ್ತು ಪ್ರಕಾರ ನಡ್ಕೊಂಬಂದು ದೇವರಿಗೆ ತುಂಬಾ ಹಿತವಾಗಿರ್ತಕ್ಕಂಥದ್ದು. ಅವ ಬಂದು ಇಲ್ಲ ಆಟ ಆಡ್ಲಕ್ಕೋ, ಗೋಕುಲದಲ್ಲಿ ಆಟ ಆಡ್ಲಕ್ಕೋ ಇದಕ್ಕೋ ಬರಲ್ಲ. ಅದೆಲ್ಲ ಬಿಟ್ಟುಡ್ರಿ. ಫಿಲಾಸಫಿಯೇ ಅಲ್ಲ ಅದಲ್ಲ. ಅದೆಲ್ಲ ಬರೀ ಕತೆ. ಆಗ್ತಾ ಇದ್ದಿಲ್ಲ. ಅವ ಬಂದಿರ್ತಕ್ಕಂಥದ್ದು ಇದಕ್ಕೆ ಶಿಷ್ಯರ ಪರಿಪಾಲನಾ, ದುಷ್ಟ ನಿಗ್ರಹಕ್ಕೋಸ್ಕರವಾಗಿ. ಅದು ತಾನೇ ಏಮ್ ಆಫ್ ದಿ ಆಬ್ಜೆಕ್ಟ್ ಎಂಬುದಾಗಿರ್ತಕ್ಕಂಥದ್ದು.
27ನೇ ಅಧ್ಯಾಯ 120ನೇ ಶ್ಲೋಕ ಕರ್ಣವಧ ಅಂತಿರೋದು ಹೆಡ್ಡಿಂಗ್ ಆ ಅಧ್ಯಾಯಕ್ಕೆ. ಅದ್ರಲ್ಲಿ ಬರ್ತಕ್ಕಂಥದ್ದು ಇದು ಕರ್ಣ. ಇದನ್ನ ನೀವು ನೋಡಿರಿ ಅಂದ್ರೆ ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂ ಚ ದುಷ್ಕರಂ ಯತ್ ಸತಾಮತ್ಯಂತಮಿತಂ ತತ್ ಸತ್ಯಮಿತಿ ಶ್ರೇಯ ಎಂಬುದಾಗಿರ್ತಕ್ಕಂಥದ್ದು. ಇದಕ್ಕೆಂದ್ರೆ ನಾವು ಒಂದು ಸ್ಥಳದಲ್ಲಿ ತುಂಬಾ ವರ್ಷದ ಮುಂಚೆ ಉಪನ್ಯಾಸ ಕೇಳವಳ ಪಂಚಪಾಂಡವರಿಂದ ಮಾದ್ರಿ ரொம்ப பொய் சொல்லியிருக்காரு ಅಂತ ತಮಿಳೆಲ್ಲ ಉಪನ್ಯಾಸ ಮಾಡಿರು. ನಾ ಏನ್ ಮಾಡೋದು, ಆಗ ನಾನು ನಿರ್ಣಯ ಎಲ್ಲ ಓದಿಲ್ಲ ಚಿಕ್ಕ. ಆಮೇಲೆ ಬಂದು ನೋಡವಳೆ ಎಷ್ಟು ವಿಷಯ ಇದೆ ಎಂಬುದಲ್ಲಿ. ಇದರಲ್ಲಿ ಇನ್ನೊಂದು ಅಪರೂಪವಾದ ವಿಷಯವಾಗಿರ್ತಕ್ಕಂಥದ್ದನ್ನು ಹೇಳ್ಬೇಕು. ಏನು ಅಂತಂದ್ರೆ ಮಹಾಭಾರತದಲ್ಲಿ ಈ 1 ವರ್ಷದ ದಿನ ಈ ಅಜ್ಞಾತವಾಸವಾಗಿರ್ತಕ್ಕಂಥದ್ದು ಮೊದಲು ನಮ್ಮ ತಾಯಿ ಲಕ್ಷ್ಮಿಗೆ ನೀವು ನಮಸ್ಕಾರ ಮಾಡ್ಬೇಕು. ಅರ್ಥ ಆಯ್ತಲ್ಲ, ಅವಳು ಹೆಂಗ್ ಉಪಕಾರ ಮಾಡಿದ್ದಾಳೆ ಅಂತಪ್ಪ ಅದನ್ನ ನೀವು ನೋಡ್ಬೇಕು. ಆಗ ಧರ್ಮರಾಜನ ಇರ್ತಕ್ಕಂಥವ ನಾನು ಸ್ತೋತ್ರ ಪ್ರವಾಹ ಅಂತ 6 ಪುಸ್ತಕ ಬರುತ್ತೆ ನಮ್ಮದು. ಅದು ನಿಮ್ಮ ಹತ್ರ ಇದೆಯೋ ಇಲ್ವೋ? ಅದ್ರಲ್ಲಿ 2ನೇ ಪುಸ್ತಕದಲ್ಲಿ ನೀವು ನೋಡಿರಿ ಅಂತಂದ್ರೆ ಮಹಾಭಾರತದಲ್ಲಿ ವಿರಾಟ ಪರ್ವ ಇರ್ತಕ್ಕಂಥದ್ರಲ್ಲಿ ಧರ್ಮರಾಜನ ಇರ್ತಕ್ಕಂಥವ ದುರ್ಗಾ ಸ್ತೋತ್ರ ಅಂತ ಇರೋದು 36 ಶ್ಲೋಕ. ದುರ್ಗಾದೇವರು ಶ್ರೀ ಭೂ ದುರ್ಗಾ ಅಂತ ಹೇಳಿ ಎಷ್ಟು 3 ರೂಪದಲ್ಲ, ಅಲ್ಲಿ ದುರ್ಗಾದೇವರನ್ನ ವಿಚಿತ್ರವಾಗಿರ್ತಕ್ಕಂಥ ಸ್ತೋತ್ರ ಮಾಡ್ತಾನ. ಸ್ತೋತ್ರ ಮಾಡೋನೆ ದುರ್ಗಾದೇವರು. ಎದಕ್ಕೆಂದ್ರೆ ಇವರು 1 ವರ್ಷದ ದಿನ ಯಾರು ಕಂಡಿಡಿಲಂಗಿರ್ಲಕ್ಕೆ ಅವ್ರ ತಾಯಿಯ ಅನುಗ್ರಹ ಅಂತ ನೀವು ತಿಳ್ಕೊಂಡು ಒಂದು ಮಾತು ಲಕ್ಷ್ಮಿಗೆ ನಮಸ್ಕಾರ ಮಾಡಿದ್ರೆ ಈಗತ್ತು ನೀವು ಓದಿದ ಪಾಠಕ್ಕೆ ಪುಣ್ಯ ಬರೋದು. ಆಗ ದುರ್ಗಾದೇವರು ಹೇಳ್ತಾರೆ, ಧರ್ಮರಾಜ ನೀ ತುಂಬಾ ನಂಗೆ ಸ್ತೋತ್ರ ಮಾಡಿದಿ, ನಿಂಗೆ ಒಂದು ವರನ ಕೊಡ್ತಾರೆ. ಏನ್ ವರ ಕೊಡ್ತಾನೆ ಅಂದ್ರೆ ಆ ಶ್ಲೋಕ 35ನೇ ಶ್ಲೋಕ ನೀವು ಅಲ್ಲಿ ವಿರಾಟ ಪರ್ವದಲ್ಲಿ ಹೇಳ್ತೇನೆ. ಏನಂದ್ರೆ ಮತ್ ಪ್ರಭಾವತೆ ಪ್ರಭಾವಾಚ ವಹ ಸರ್ವಾನ್ನೇ ವಿರಾಟ ನಗರೇ ಸ್ಥಿತಾನ್ನೇ. ನೀವು ಎಲ್ಲರೂ ಅಣ್ಣ ತಮ್ಮಂದರು ದ್ರೌಪದಿ ಸಹಿತವಾಗಿ ವಿರಾಟ ನಗರದಲ್ಲಿ ನೀವು ಸ್ಥಿತಾನ್ನೇ ಇರುವ ಕಾಲದಲ್ಲಿ ನ ಪ್ರಾಜ್ಞಾ ಅಸ್ಯ ಅಸ್ತಿ ಕುರವಃ. ಹಾಗಂದ್ರೆ ಅಲ್ಲಿ ಕೌರವರಾಗಿರ್ತಕ್ಕಂಥ ಅವರಿಗೆ ನೀವಿಲ್ಲಿ ಇದ್ದೀರಿ ಎಂಬ ನಿಮಗೆ ನಿಮ್ಮನ್ನ ಕಂಡು ಹೇಳಕ್ ಮುಳ್ಳಾರ್ದು. ಅರ್ಥ ಆಯ್ತಲ್ಲ, ಅವರೇ ಬಂದು ನೋಡು ಗಂಟ್ಲಿಗೆ ಮುಳ್ಳಾರ್ದು. ಅದು ಮಾತ್ರ ಅಲ್ಲ, ನರಾವ ಅಲ್ಲಿರ್ತಕ್ಕಂಥ ಜನಗಳು ನರ ಅಂತಂಬ ಬೆಳೆ ವಿರಾಟ್ ರಾಜನು ನೆನೆಸಿರ್ಬೇಕು. ವಿರಾಟ್ ರಾಜ ಅಲ್ಲಿರ್ತಕ್ಕಂಥ ಮಕ್ಕಳ ಇರ್ತಕ್ಕಂಥ ಅವರು ಜನರಾಗಿರ್ತಕ್ಕಂಥವ್ರು. ನಂಗೆ ಆಕ್ಚುಲ ಈ ಶ್ಲೋಕ ಇರ್ತಕ್ಕಂಥ ಆ ಪುಸ್ತಕ ಬರೆಯ ವೇಳೆ ಮದು ತಪ್ಪ ನೆನ್ಸಿಬಿಡ್ರಿ, ಕೈ ನಡಿ ಕಳ ಹಾಕುಟ್ಟೆ. ಇದಕ್ಕೆಂತಂದ್ರೆ 1 ವರ್ಷದ ದಿನ ಅಂತ ಮಾರಿ ಇವರು ಆದರೂ ಕೂಡ ಭೀಮಸೇನ ದೇವರಿಗೆ ಕೆಪಾಸಿಟಿ ಇರ್ಬಹುದು, ಅದರ ನಗುಸಕಲ ದೇವರೆಲ್ಲ ಚಿಕ್ಕವರು. ಅವರಿಗೆ 1 ವರ್ಷದ ದಿನ ಅಜ್ಞಾಸವಾಗಿರ್ತಕ್ಕಂಥದ್ದಾಗಿ ಅಂತ ಮಾರಿ ನೋಡ್ರಿ. ಒಂದು ಹೇಳ್ತಾನೆ, ನಿಶ್ಚಿಕ ಹೇಳೋದು ಯಾವಾಗಲೂ ಈಸಿ, ಅಪ್ಪತ್ತ ಹೇಳೋದು ತುಂಬಾ ಕಷ್ಟ. ನೀವು ಅಪ್ಪತ್ತ ಒಂದು ಹೇಳಿರಿ ಇದ್ರೆ ಅದನ್ನ ಇನ್ನೊಂದು 1 ವರ್ಷ ತಾಳಿ ನೋಡಿರಿ ಅಂದ್ರೆ ಕೂಡ ಅದನ್ನ ಜ್ಞಾಪಕ ಇಟ್ಟುಕೊಂಡು ಇಂಥ ಮಾರಿ ನಾ ಅಪ್ಪತ್ತ ಹೇಳಿದ್ದೇನೆ ಅದ್ರ ಪ್ರಕಾರವಾಗಿ ನೀವು ಹೇಳ್ಬೇಕು ಅಂತ ತುಂಬಾ ಅದನ್ನ ಪ್ರಯತ್ನ ಮಾಡಿ ಅದನ್ನ ಜ್ಞಾಪಕ ಇಟ್ಟಬೇಕಾ ಬರೋದು. ಆದ ಕಾರಣ ಈ ಇಂಥ ಮಾರಿ 1 ವರ್ಷದ ದಿನ ಅಜ್ಞಾತವಾಸದಲ್ಲಿ ಇರ್ತಕ್ಕಂಥದ್ದು ಅನುಗ್ರಹ ಯಾರು ಅಂತ ಹೇಳ್ಬೇಕು ಬೆಳೆ. ನಂಗೆ ಇದು ಆ 2ನೇ ಪುಸ್ತಕ ಬರೀ ಅವಳಿಗೆ ಸಿಕ್ಕಿತ್ತು. ಆದ ಕಾರಣ ದುರ್ಗಾದೇವರ ಅನುಗ್ರಹ ಇರ್ತಕ್ಕಂಥದ್ದು ಧರ್ಮರಾಜನಿಗೆ ಮಾಡಿದ ಪ್ರಯುಕ್ತ ಇವರಿಗೆ 1 ವರ್ಷದ ದಿನ ಕೌರವರಾಗಿರ್ತಕ್ಕಂಥವರು ಇವರನ್ನ ಯಾರು ಕಂಡಿಡಿಯಲಿಕ್ಕೆ ಬಿಡಿಲ್ಲ, ಮತ್ತು ವಿರಾಟ್ ರಾಜನು ಕಂಡಿಡಿಯಲಿಕ್ಕೆ ಬಿಡಿಲ್ಲ, ಮತ್ತು ವಿರಾಟ್ ರಾಜ ನಗರದಲ್ಲಿರ್ತಕ್ಕಂಥ ಪಟ್ಟಣದಲ್ಲಿರ್ತಕ್ಕಂಥವರು ನಡೆಯಲಿಕ್ಕೆ ಬಿಡಿಲ್ಲ. ನಮ್ಮ ತಾಯಿಯ ಆಶೀರ್ವಾದವಾಗಿರ್ತಕ್ಕಂಥದ್ದು. ಆದ ಕಾರಣ ಮೊದಲು ಪರಮಾತ್ಮನ ಭಕ್ತರಾಗಿರ್ತಕ್ಕಂಥವಳು ಏನು ಅಂತಂದ್ರೆ ಆದರ ಅಲೋಭ ಅಂತ ಸೂತ್ರ. ಆದ ಕಾರಣ ನಮ್ಮ ಲಕ್ಷ್ಮೀ ದೇವಿ ಮಾಡ್ತಕ್ಕಂಥ ಭಕ್ತಿ ಇದೆ ನೋಡ್ರಿ ದೇವ್ರ ಮೇಲೆ, ಅವರಂಗೆ ಯಾರು ಮಾಡ್ಲಿಕ್ಕೆ ಬಿಡಾರ್ದು. ಅಧಿಕಾರಿ ವರ್ಗದಲ್ಲಿ ಮೊದಲ ಚತುರ್ಮುಖ ಬ್ರಹ್ಮದೇವರು ಒಪ್ಪುತ್ತಾರೆ, ಅಧಿಕಾರಿ ವರ್ಗದಲ್ಲಿ ಇಲ್ಲ ಹಂಗೆ. ಆದ ಕಾರಣ ದೇವರನ್ನ ಬಂದು ಭಕ್ತಿ ಮಾಡಿದ್ರೆ ಒಂದು ಸಿಕ್ಕಬೇಕು ಎಂಬ ಅದು ಇಲ್ಲ ಹಂಗೆ ಯಾವಾಗಲೂ ಭಕ್ತಿ ಮಾಡ್ತಕ್ಕಂಥ ಸ್ವರೂಪ ಇರ್ತಕ್ಕಂಥ ನಮ್ಮ ದುರ್ಗಾದೇವರ ಇರ್ತಕ್ಕಂಥ ಅವರು ಅನುಗ್ರಹದಿಂದ ಈ ಅಜ್ಞಾತವಾಸವಾಗಿರ್ತಕ್ಕಂಥದ್ದು ಪಾಂಡವರೇ ನಡೀತು ಎಂಬುದು. ದಯಮಾಡಿ ಭಾರತ ಪುಸ್ತಕ ಇದ್ದರೆ ವಿರಾಟ ಪರ್ವ ಇರ್ತಕ್ಕಂಥದ್ದು ಇದು ನಾವು ಎಷ್ಟೇ ಅಧ್ಯಾಯ ಅಂತ ನೋಡ್ಬಿಡಲ್ಲ. ಶ್ಲೋಕ 30 ಧರ್ಮರಾಜ ಮೊದಲು ಹೊಗಳಿರ್ತಕ್ಕಂಥದ್ದು 36 ಶ್ಲೋಕ ಬರೋದು. ಅದ್ರ 35ನೇ ಶ್ಲೋಕ ನೀ ಹೊಗಳಿರ್ಲಿ ಅಂತ ನೀ ಸ್ತೋತ್ರ ಮಾಡಿದ್ದು ತುಂಬಾ ಒಳ್ಳೇದಪ್ಪ ಅಂತಪ್ಪ ಅವಳೆ. ನಾನು ಬರೆಯವಳೆ ಏನ್ ಅನುಗ್ರಹ ಮಾಡ್ತಾರೆ ಅಂತಿಲ್ಲ, ಅವರ ಅನುಗ್ರಹ ಮಾಡಿದ್ದು ವಿರಾಟ ಪಂಚಮದಲ್ಲಿ ವಿರಾವಳೆ 1 ವರ್ಷದ ದಿನ ನಮ್ಮನ್ನ ಯಾರು ಕಂಡು ಇಡ್ಲಂಗ ಆಗ್ರಿ ಅಂತ ಹೇಳಿ ಆ ತಾಯಿಯ ಅನುಗ್ರಹದಿಂದ ಇವರಿಗೆ ಬಂದು ಅಜ್ಞಾತವಾಸವಾಗಿರ್ತಕ್ಕಂಥದ್ದು
ಪೂರ್ತಿ ಆಯಿತು. ಅಂತ ದುರ್ಗಾದೇವರ ಪಾದಕಮಲಗಳಲ್ಲಿ ಅನಂತ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ಮುಂದೆ ನಡೀತಕ್ಕಂಥ ಅಧ್ಯಾಯವಾಗಿರ್ತಕ್ಕಂಥದ್ದು 24ನೇ ಅಧ್ಯಾಯ. 24ನೇ ಅಧ್ಯಾಯವಾಗಿರ್ತಕ್ಕಂಥದ್ದು ಭಾರತದಲ್ಲಿ ಉದ್ಯೋಗ ಪರ್ವ ಅಂತ ಬರೋದು. ಆ ಉದ್ಯೋಗ ಪರ್ವ ಇರ್ತಕ್ಕಂಥದ್ದು ಕಂಡೆನ್ಸ್ಡ್ ಫಾರ್ಮ್ ತಾನೆ ಈ ಅಧ್ಯಾಯವಾಗಿರ್ತಕ್ಕಂಥದ್ದು. ಈ ಅಧ್ಯಾಯ 23ನೇ ಅಧ್ಯಾಯಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥದ್ದು. ಇಲ್ಲಿ 24ನೇ ಅಧ್ಯಾಯವಾಗಿರ್ತಕ್ಕಂಥದ್ದಲ್ಲಿ ನಿಮಗೆ ಬರ್ತಕ್ಕಂಥದ್ದು ನೋಡಿರಿ ಅಂತಂದ್ರೆ 90 ಶ್ಲೋಕ, 90 ಶ್ಲೋಕಸ್ ಇರ್ತಕ್ಕಂಥದ್ದು ಇಲ್ಲಿ. ಆಗ ಅದರಲ್ಲಿ ಒಂದು ಘಟ್ಟ ಮಾತ್ರ ಹೇಳಿ ನಿಲ್ಲಿಸ್ತಾನೆ. ಆಗ ತತಃ ಏನಾಯ್ತು, ತತಃ ಸಮನ್ವಯ ಅನುಮತೆ ಕೃಷ್ಣಸ್ಯ ಸುಪರೋಹಿತಂ ದ್ರುಪದಃ ಪ್ರೇಷಯಾಮಾಸ ಧೃತರಾಷ್ಟ್ರಸ್ಯ ಶಾಂತಯೇ. ಒಳ್ಳೆ ಬಿಗಿನಿಂಗ್. ಏನಂದ್ರೆ ಇಂದ ಮೇಲೆ ಇವರೆಲ್ಲರೂ ಹೋಗಿ ಅಭಿಮನ್ಯು ಮದುವೆ ಆಯಿತು, ಸಂತೋಷದಿಂದ ಹೋಗಿ 1 ವರ್ಷ ಕಾಲ ದ್ರುಪದರಾಜನ ಇರ್ತಕ್ಕಂಥವನು ಅವರು ಕೂಡ ಇದ್ದ, ಅವರ ಹೆಂಡತಿ ಮಕ್ಕಳು ಕೂಡ ಕರ್ಕೊಂಡೆಲ್ಲ ಅಲ್ಲಿ ಕೃಷ್ಣನ್ ಕೂಡ ಯಾದವರು ಕೂಡ ಸಂತೋಷವಾಗಿರೋ ವೇಳೆ ದ್ರುಪದರಾಜನ ಇರ್ತಕ್ಕಂಥವ ವಯಸ್ಸಲ್ಲಿ ದೊಡ್ಡವ. ದ್ರುಪದರಾಜ ಬೇರೆ ದ್ರೌಪದಿ ದೃಷ್ಟದ್ಯುಮ್ನನ ತಂದೆಯಾಗಿರ್ತಕ್ಕಂಥವ್ರು. ಆ ದ್ರುಪದರಾಜನ ಇರ್ತಕ್ಕಂಥವ ಒಂದು ಮಾತಾಡ್ತಾನ. ಒಂದು ಮಾತು ನನ್ನ ಮನಸ್ಸಿಗೆ ಬಂದಿದೆ. ದಿನ ಆಯ್ತು, ಇನ್ನು ಧೃತರಾಷ್ಟ್ರನ ಹೋಗಿ ಒಂದು ಮಾತು ಹೇಳಿ. ಅವ ಹೇಳಿದಂಗೆ ನಾವು ಧರ್ಮರಾಜ ಒಪ್ಪಂದಂಗೆ 12 ವರ್ಷ ವನವಾಸ ಆಯ್ತು, 1 ವರ್ಷ ಅಜ್ಞಾತವಾಸ ಆಯ್ತು. ನಮಗ ಪಾಂಡುರಾಜನಿಗೆ ಉಂಟಾದ ರಾಜ್ಯ ಅರ್ಧ ರಾಜ್ಯವಾಗಿರ್ತಕ್ಕಂಥದ್ದು ಕೊಟ್ಟುಡು ಅಂತ ಕೇಳ್ತಕ್ಕಂಥದ್ದು ನ್ಯಾಯ ಅಂತ ನನ್ನ ಮನಸ್ಸಲ್ಲಿ ತೋರುತ್ತೆ ಅಂತ ದ್ರುಪದರಾಜನ ಇರ್ತಕ್ಕಂಥ ಒಂದು ಮಾತು ಹೇಳಿದ. ಆಗ ಏನ್ ಮಾಡಿದ ಅಂದ್ರೆ ಹೇಳಿದ ಮಾತ್ರ ಅಲ್ಲ, ಸಗತ್ವ ಧೃತರಾಷ್ಟ್ರಂ ತಂ ಭೀಷ್ಮ ದ್ರೋಣಾದಿಭಿರುದ್ಧಂ ವಾಚ ವಿರೋಧ ತೇ ಉತ್ಪಾದ್ಯೋ ಧರ್ಮಸೂನುನ. ಏನ್ ಮಾಡಿದ ಅಂದ್ರೆ ಅವನಲ್ಲಿ ಒಳ್ಳೆ ಓದಿಕೊಂಡವ, ಅವನು ಪುರೋಹಿತನಾಗಿರ್ತಕ್ಕಂಥ ಒಳ್ಳೆ ಬ್ರಾಹ್ಮಣನಾಗಿರ್ತಕ್ಕಂಥವನ್ನ ಅಂಬಾಸಿಡರ್ ಆಗಿ ಕಳಿಸ್ತಾನ. ದ್ರುಪದರಾಜನ ಇರ್ತಕ್ಕಂಥ ಅವ್ರ ಕುಲ ಪುರೋಹಿತರಾಗಿರ್ತಕ್ಕಂಥ ಅವರು ಬಂದು ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಇವರನ್ನೆಲ್ಲ ನೋಡಿ ಈ ಮಾತುಗಳಾಗಿರ್ತಕ್ಕಂಥವ್ರು ಹೇಳ್ತಾರೆ. ಏನ್ ಮಾತು ಹೇಳ್ತಾರೆ ಎಂಬುದ 5 ಶ್ಲೋಕದಲ್ಲಿ ನೋಡಿದ್ರೆ ಒಂದು ಮಾದರಿ ನಮಗೆ ಈ ಕವರ್ ಆಗೋದು. ಏನಂತಂದ್ರೆ ಅವ್ರು ಏನ್ ಹೇಳ್ತಾರೆ, ಧೃತರಾಷ್ಟ್ರ ನಿಂಗೆ ಏನ್ ಹೇಳ್ತಾರೆ, ಬ್ರಾಹ್ಮಣರು ಅಡ್ವೈಸ್ ಮಾಡ್ರೆ ಕೇಳುವ ಅಂಬೋದಕ್ಕೋಸ್ಕರವಾಗಿ ಒಳ್ಳೆ ವೃದ್ಧರಾಗಿರ್ತಕ್ಕಂಥ ಪುರೋಹಿತರಾಗಿರ್ತಕ್ಕಂಥ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಬ್ರಾಹ್ಮಣರಾಗಿರ್ತಕ್ಕಂಥವ್ರನ್ನ ಧೃತರಾಷ್ಟ್ರನಾಗಿರ್ತಕ್ಕಂಥ ಕಳಿಸಿದ. ಬೇರೆ ಸೇನಾಧಿಪತಿ ಇವರನ್ನ ಕಳಿಸಲ್ಲ. ಅವರು ಒಂದು ಮಾತಾಡ್ತಾರೆ, ಧೃತರಾಷ್ಟ್ರ ಹಾಗೆ ಕೂಗಿ ನಾವೊಂದು ಮಾತಾಡ್ತಾನೆ, ಇನ್ನು ನೀ ಧರ್ಮರಾಜ ಕೂಡ ವಿರೋಧ ಮಾಡ್ತಕ್ಕಂಥದ್ದು ನ್ಯಾಯ ಅಲ್ಲ. ಆದ ಕಾರಣ ಅವ್ರಿಗೆ ಉಂಟಾದ ಆದ ರಾಜ್ಯ ಇರ್ತಕ್ಕಂಥದ್ದು ಕೊಟ್ಟು ನೀನು ನಿನ್ ಮಕ್ಕಳು ಕೂಡ ಸೌಖ್ಯವಾಗಿರ್ಬೇಕು ಎಂಬುದಾಗಿ ಹೇಳಿಬಿಟ್ಟು ಆಗ ಕಾರಣ ಹೇಳ್ತಾರೆ. ಹಿಂಗೆ ಹೇಳೋದು ಕಾರಣ ಏನಂದ್ರೆ, ಯಸ್ಯ ಭೀಮಾರ್ಜುನ ಯೋಧೌ ನೇತಾ ಯಸ್ಯ ಜನಾರ್ದನ ವಿಸ್ಮೃತಾಶ್ಚೇ ಭೀಮನೀತಾ ಜರಾಸಂಧಾದಯ ನಿಖಿಲ ಅಂತೇಳಿ 5 ಕಾರಣ ಹೇಳ್ತಾರೆ. ಒಂದು ಕಾರಣ ಏನು ಅಂತಂದ್ರೆ, ಧರ್ಮರಾಜ, ಭೀಮಸೇನ, ಅರ್ಜುನ ಇವರು ಕೂಡ ನೀ ಬಂದು ಯುದ್ಧ ಮಾಡಿ ನಿನ್ನ ಮಕ್ಕಳಾಗಿರ್ತಕ್ಕಂಥವ್ರು ನೀನು ಜಯಿಸ್ತೀವ ನಂಬಿಕೆ ಆಗಿರ್ತಕ್ಕಂಥದ್ದು ದಯಮಾಡಿ ಇಟ್ಟುಬೇಡ. ಏನಕ್ಕೆ ಅಂತಂದ್ರೆ ನಿಂಗೆ ಚಂದ ತಿಳಿಯೋದು ಆ ಜರಾಸಂಧನ ಇರ್ತಕ್ಕಂಥವ ಎಷ್ಟು ಬಲಿಷ್ಠ ಎಂಬುದಾಗಿರ್ತಕ್ಕಂಥ ತಿಳಿಯೋದು. ಆ ಜರಾಸಂಧನ ಇರ್ತಕ್ಕಂಥವನ್ನ ಭೀಮನಿದಾಹ ಶ್ರುತಾಹ, ಭೀಮನ ಇರ್ತಕ್ಕಂಥವ ಆ ಜರಾಸಂಧನ ಇರ್ತಕ್ಕಂಥವನ್ನ ಸಂಹಾರ ಮಾಡಿದ ಒಂದು ಕ್ಷಣದಲ್ಲಿ ಎಂಬುದಾಗಿರ್ತಕ್ಕಂಥದ್ದು ನಿನಗೆ ಮೇಲ್ ಬಿದ್ದರೆ ಅದು ಯೋಚನೆ ಮಾಡಿ ನೋಡು. ಮೊದಲ ಕಾರಣ. ಎರಡನೇದು ಹೇಳ್ತಾರೆ, ಇದೊಂದು ವಸ್ತು. ಎರಡನೇದು ಯಥಾಚ ರುದ್ರವಚನಾತ್ ಅವಧ್ಯ ರಾಕ್ಷಸಾದಿಪಾಹ. ಅರ್ಥ ಆಯ್ತಲ್ಲ. ಈ ತೀರ್ಥಂ ನೋಡ್ರಿ, ತೀರ್ಥಂ ವಿಗ್ರಹಕರಾಹ ಸರ್ವತಃ ಯಾಂತಿ ಆಚ್ಛಾದ್ಯ ಸಂಸ್ಥಿತಾಹ. ಆಗ ರುದ್ರದೇವರಿಂದ ವರ ಪಡೆದಿರ್ತಕ್ಕಂಥ ಇದು ಭಾರತದಲ್ಲಿನೇ ಇದು ಬಂದು ನಿರ್ಣಯದಲ್ಲಿ ಹಾಕಿದ್ದಾರೆ. ರುದ್ರದೇವರಿಂದ ವರದ ಪಡೆದಿರ್ತಕ್ಕಂಥ ಅನೇಕ ರಾಕ್ಷಸರಾಗಿರ್ತಕ್ಕಂಥವ್ರು ನೀವು ಎಲ್ಲಿ ಹೋಗಿ ಸ್ನಾನ ಮಾಡ್ಲಿಕ್ಕೆ ಬಿಡಲಾರ್ದು, ಗಂಗಾವಿ ಹೋಗಿ ಸ್ನಾನ ಮಾಡ್ಲಿಕ್ಕೆ ಬಿಡಲಾರ್ದು, ಯಮುನಾವಿ ಹೋಗಿ ಸ್ನಾನ ಮಾಡ್ಲಿಕ್ಕೆ ಬಿಡಲಾರ್ದು, ಕಾವೇರಿ ಹೋಗಿ ಸ್ನಾನ ಮಾಡ್ಲಿಕ್ಕೆ ಬಿಡಲಾರ್ದು. ಅವರೆಲ್ಲ ಏನ್ ಮಾಡ್ರು, ತೀರ್ಥ ಸ್ನಾನ ಮಾಡಿರೋ ಪುಣ್ಯ ಅಂತದಲ್ಲ. ಆ ತೀರ್ಥ ಸ್ನಾನ ಮಾಡ್ತಕ್ಕಂಥ ಬ್ರಾಹ್ಮರು ಒಳ್ಳೆಯವರಾಗಿರ್ತಕ್ಕಂಥ ಅವರು ಪೂರ ಅವರು ಬಂದು ತಡಿತಾ ಇದ್ರು. ಯಾರುವೇ ಬಂದು ತೀರ್ಥ ಸ್ನಾನ, ಈ ಕಾಲದಲ್ಲಿ ನಾವು ತೀರ್ಥ ಸ್ನಾನ ಮಾಡೋದು ನಾವು ಮರ್ತೋದೆ. ಇದಕ್ಕೆಂದ್ರೆ ಕುಡಿಲಕ್ಕೆ ನೀರು ಸಿಕ್ಕೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದಾರೆ. ಆದ್ರೆ
ನಾನು ವೈಶಾಖ ಕೊಟ್ಟು ನಿಮಗೆ 2 ಪುಸ್ತಕಗಳು ನೋಡಿದ್ದೇನೆ. ವೈಶಾಖದಲ್ಲಿ ಸ್ನಾನ ಮಾಡಿದೆ. ಅದಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ಆ ವೈಶಾಖ ಸ್ನಾನ ಪುಸ್ತಕ ಮಹಿಮೆಯನ್ನ ಓದಿದ್ರೆ ವೈಶಾಖ ಸ್ನಾನ ಮಾಡಿದ ಪುಣ್ಯವಾಗಿರ್ತಕ್ಕಂಥದ್ದು ಬರದು. ಆದ ಕಾರಣ ಆಗ ಅವರೆಲ್ಲ ಈ ಅಸುರರಾಗಿರ್ತಕ್ಕಂಥವರು ತಡುತ್ತಾ ಇದ್ರು. ಅವರೆಲ್ಲ ರುದ್ರದೇವರು ವರ. ಆದ ಕಾರಣ ರುದ್ರದೇವರು ಕಳಗಿರ್ತಕ್ಕಂಥ ಅವ್ರು ಯಾರು ಒಂದು ಮಾಡ್ಲಿಕ್ಕೆ ಬಿಡಾರ್ದು. ಹಾಗೇನಾಯ್ತು, ಅವ್ರು ಎಷ್ಟು ಜನ ಅಂತ ನೋಡ್ರಿ, ತಿರ್ಸ್ರ ಕೋಟಿ ಇದ್ದಾರೆ. 3 ಕೋಟಿ ಜನ ಇದ್ರು ಹಸುರು. 3 crores ಅಂತ ಮರಿ ಇರ್ತಕ್ಕಂಥವ್ರು ಮಾಡಿ ಯಾರು ಒಬ್ಬರು ಕೂಡ ತೀರ್ಥ ಸ್ನಾನ ಅಂಬದು ಮರ್ತೋಗ್ಬೇಕು. ಯಾಕೆಂದ್ರೆ ಹಳೆ ಕಾಲದಲ್ಲಿ ತೀರ್ಥ ಸ್ನಾನ ಮಾಡ್ಲಂಗೆ ಊಟ ಮಾಡೋದಿಲ್ಲ ಅಂತ ಬಾದಿತ್ತು. ನಮ್ಮ ಮನೆಗೆ ದೂರ್ತ ನಾ ಹೇಳೋದು ಮಧು, ನೀವು ಹುಟ್ಟಿದ ವರ್ಷ ಇರ್ಬೋದು 50 ವರ್ಷ ಕೆಳಗೆ ನಮ್ಮನೆಗೆ ದೂರ್ತ ಬಾದರಾಜಾಚಾರ್ಯ ಒಬ್ರು ಇದ್ರು. ಅವರು ತಾನು ನಂಗೆ ಮೊದಲು ಪಾಠ ಹೇಳಿದ್ದು. ನಂಗೆ 7 ವಯಸ್ಸು 8 ವಯಸ್ಸರ ಅವಳೆ ಪಾಠ ಹೇಳಿದ್ದು. 10 ವಯಸ್ಸಲ್ಲಿ ಮಣಿಮಂಜಿರಿ ಹೇಳಿದ್ದು. ಅವ್ರು ಬಂದು ಏನು ಅಂತಂದ್ರೆ ಮನೆಯಲ್ಲಿ ಸ್ನಾನ ಮಾಡ್ಲಾರು. ಅಲ್ಲಿ ಗುರುಗಳ ಗುಡಿಯಲ್ಲಿ ತೆಪ್ಪಗಳೇ ಇದೆ. ಇದಕ್ಕೆಂದ್ರೆ ತೆಪ್ಪಗಳೆಲ್ಲ ಸ್ನಾನ ಮಾಡೋದು ಕಡಿಮೆ. ಹರಿಯ ನೀರಿಲ್ಲಿ ಫ್ಲೋಯಿಂಗ್ ವಾಟರ್ ನಿಧಾನ ಮಾಡ್ಬೇಕು. ತೆಪ್ಪಗಳೆಲ್ಲ ಸ್ನಾನ ಮಾಡ್ಬಿಟ್ಟು ಒಂದು ಚಿಕ್ಕ ತೊಂಡಿಯಲ್ಲಿ ನೀರು ತಗೊಂಡ್ ಬಂದು ಅದ್ರಲ್ಲಿ ತಂದು ದೇವ್ರ ಪೂಜೆ ಮಾಡೋರು. ದಿನಾಗ್ಲೂ ನಾವು ಅದನ್ನ ನೋಡ್ತಾ ಇರೋರು ನಾವ್ರನ್ನ ಅಂತ ಮರಿ. ಆಗ ನಮ್ಮ ಅಪ್ಪ ಹೇಳಾರು, ನೋಡೋ, ಅವ್ರು ಬಂದು ಮನೆಯಲ್ಲಿ ಕೊಳ 2 ಇದ್ರು ಕೂಡ ಅವ್ರು ಸ್ನಾನ ಮಾಡೋದಿಲ್ಲ, ಹಳೆ ಕಾಲದ ಆಚಾರವಾಗಿರ್ತಕ್ಕಂಥವ್ರು ಇದ್ದಾರೆ ಅಂದ್ಬಿಟ್ಟು. ಆದ ಕಾರಣ ಈಗ ಯಾಕೆ ಹೇಳ್ತಾನೆ, 3 ಕೋಟಿ ರಾಕ್ಷಸರಾಗಿರ್ತಕ್ಕಂಥವ್ರು ಒಬ್ಬರು ಒಂದು ತೀರ್ಥದಲ್ಲಿ ಕೂಡ ಸ್ನಾನ ಮಾಡ್ಲಿಕ್ಕೆ ಬಿಡಿಲಾಗಿತ್ತು. ಧೃತರಾಷ್ಟ್ರ ನಿಂಗೆ ಜ್ಞಾಪಕ ಇದಲ್ಲ. ಹಾಗೆ ಏನ್ ಮಾಡಿರು ಅಂತಂದ್ರೆ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಆಗ ಭ್ರಾತೃನಾಂ ಬ್ರಾಹ್ಮಣಾನಾಂ ಚ ಲೋಕಾನಾಂ ಹಿತೈಷ ವಿಜೇತ ಏಕನಃ ಭೀಮೇನ ಅವರೆಲ್ಲರೂ ಸಮಾರವಾಗಿರ್ತಕ್ಕಂಥದ್ದು ಮಾಡಿ ಭೀಮಸೇನ ದೇವರಾಗಿರ್ತಕ್ಕಂಥ ಉದ್ಧಾರ ಮಾಡಿ ಸಜ್ಜನರಾಗಿರ್ತಕ್ಕಂಥವ್ರು ತೀರ್ಥ ಸ್ನಾನ ಮಾಡಂಗ್ ಮಾಡಿರು. ಇದು 2ನೇ ಕಾರಣ. ಇದನ್ನು ಜ್ಞಾಪಕ ಇಟ್ಟು, ಏನಕ್ಕೆಂದ್ರೆ ನೀವು ಯುದ್ಧ ಮಾಡಿ ನೀವು ಜಯಿಸ ಹೋಗಲ್ಲ, ಮರ್ಯಾದೆಯ ಲಕ್ಷಣವಾಗಿ ರಾಜ್ಯ ಹೋಗುದು. 3ನೇ ಕಾರಣ ಹೇಳ್ತಾನೆ, ಇದೊಂದು ಮುಖ್ಯವಾದ್ದು. ತದೋಹಿ ಸರ್ವತೋಪಿ ತೀರ್ಥಾನಿ ಕ್ಷಿತೌ. ಆಮೇಲೆ ಯಥಾ ಜಟಾಸುರ, 3ನೇ ಕಾರಣ, ಜಟಾಸುರ ಪಾಪಸ್ಯ ಸವರ್ಣೋ ಸಂಶ್ರಯಾಪೆ. ಆಮೇಲೆ ಪಾರ್ವತಿ ದೇವಿ ವರವದಿಂದ ಜಟಾಸುರ ಅಂತ ಬಲ ಇರ್ತಕ್ಕಂಥ ಒಂದು ಅಸುರ ಇರ್ತಕ್ಕಂಥ ಅವ ಏನ್ ಮಾಡಿದ ಅಂತಂದ್ರೆ ಬ್ರಾಹ್ಮಣ ರೂಪದಲ್ಲಿ ಬಂದ. ಅವ ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದಾನ. ಅವ ಅಸುರ ಅಂಬದು ತಿಳಿಯಲು ಇದ್ರು ಕೂಡ ಭೀಮಸೇನ ದೇವರು ಅಗತ್ಯ ವಿಪ್ರ ರೂಪೇಣ ವಂಚೆಯನ್ನೇವ ಪಾಂಡವಾನ್ನೇ. ಆದ ಕಾರಣ ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದಾನ. ಆದ ಕಾರಣ ಅವನನ್ನ ಕೊಲ್ಲರಾರ ಅಂತೇಳಿ ಭೀಮಸೇನ ದೇವರು ಗಮನಿಸಿದ್ರು. ಇದ್ರು ಅವ ಜಟಾಸುರ ಅಂಬದು ತಿಳಿಯಲು ಇದ್ರು ಬ್ರಾಹ್ಮಣ ರೂಪದಲ್ಲಿ ಬಂದಿದ್ದಾನ. ಬ್ರಾಹ್ಮಣ ರೂಪದಲ್ಲಿ ಬಂದ್ರೆ ಅವಳೆ ಕೊಂಚ ನಾವು ದೂರ ಇರೋಣ ಅಂತಿದ್ರು. ಅವ ಏನ್ ಮಾಡಿದ ಅಂತಂದ್ರೆ ಆ ಬ್ರಾಹ್ಮಣ ರೂಪದಲ್ಲಿ ರಾಮ ಪಂಚಪಾಂಡವರು ಕೂಡ ಸ್ನೇಹಿತನಾಗಿದ್ದು ಏನ್ ಮಾಡಿದ, ದಿಢೀರ್ ಒಂದಿನ ಈ ಧರ್ಮರಾಜನ ಇರ್ತಕ್ಕಂಥವ ಮತ್ತು ಸಹದೇವನ ಇರ್ತಕ್ಕಂಥವ ನಕುಲ ದ್ರೌಪದಿ ಎಲ್ಲಾರನು ಆ ರಾಕ್ಷಸರು ತಗೊಂಡು ತೂಕಿಟ್ಟ ಅವರೆಲ್ಲ ಅವನಿಗೆ ಕೈಲಿರ ಪಂತಂಗೆ ತೂಕಿಟ್ಟು ಓಡಿ ಹೋದ. ಆಗ ದೃಷ್ಟೋ ಭೀಮೇನ ತಾನೇ ತ್ಯಕ್ತ ಸಂಸ್ತಗ್ಧೇನ ಜಕ್ಕಿರೆ ನಿಗತ್ಯ ಭೂಮೌ ಪಾದೇನ ಚೂರ್ಣಿತ. ಆಗ ನಿಂಗೆ ಜ್ಞಾಪಕ ಇರೋದು, ಈಗ ಅವನಿಗೆ ಆ ರಾಕ್ಷಸ ರೂಪ ಹಸುರ ರೂಪ ಬಂದ ಕಾರಣ ಇನ್ನವನ್ನ ವಧ ಮಾಡಬಹುದು ಎಂಬುದಾಗಿ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಆ ಜಟಾಸುರ ಇರ್ತಕ್ಕಂಥವನ್ನ ವಧವಾಗಿರ್ತಕ್ಕಂಥದ್ದು ಮಾಡಿರು. ಇದು ನೀ ಬಂದು ಕೇಳಿರ್ವಿ. ಅದನ್ನ ವಧ ಮಾಡವಳಿ ಏನ್ ಮಾಡಿರು, ಪಾರ್ಥನ್ ಮೂಲವಾಗಿ ವಧವಾಗಿರ್ತಕ್ಕಂಥದ್ದು ಮಾಡಿರು. ಇವನಿಗೆ ಅರ್ಜುನನಿಗೆ ಕೀರ್ತಿ ಬರಬೇಕು ಎಂಬುದಾಗಿ ಮಾಡಿರು. ಆದ ಕಾರಣ ಇದು ನಿನ್ಗೆ ಮೇಲ್ ಬಿದ್ದಿರೋದು. ಇದನ್ನ ಹೇಳ್ತಕ್ಕಂಥದ್ದು 3ನೇ ಕಾರಣವಾಗಿರ್ತಕ್ಕಂಥದ್ದು. ಅದಕ್ಕೆ ಆಮೇಲೆ ನೀನು ಒಂದೇನಂದ್ರೆ ಕೊನೆಯಲ್ಲಿ ಒಂದು ವಿಷಯವಾಗಿರ್ತಕ್ಕಂಥ ಹೇಳ್ತೇನೆ. ಏನಂತಂದ್ರೆ ಮತ್ತು ಇದು ಏನಂದ್ರೆ ಜಾನಾಸಿ ಚ ಹರೇಹೇ ವೀರ್ಯಂ ಯಸ್ಯ ಉದಂ ಅಖಿಲಂ ವಸೆ. ನಿಂಗೆ ಚಂದ ತಿಳಿಯೋದು ರಾಷ್ಟ್ರ ಹರಿಯ ಇರ್ತಕ್ಕಂಥ ಅವನ ಕೈ ಇರ್ತಾನೆ. ಸಕಲ ಈ ದೇಶವಾಗಿರ್ತಕ್ಕಂಥದ್ದು ಬಹುತ್ ಡೈನಮಿಕ್ ಅಂಡ್ ಸ್ಟ್ಯಾಟಿಕ್ ಚರಾಚರ ಪ್ರಪಂಚವಾಗಿರ್ತಕ್ಕಂಥದ್ದು ಅವನ ಅಧೀನದಲ್ಲಿ ಇದೆ ಅಂತ ತಿಳಿಯೋದು. ಅಂತ ಮರಿ ಚತುರ್ಮುಖ ಬ್ರಹ್ಮದೇವರು ಎಲ್ಲರೂ ಅವನ ಅಧೀನವಾಗಿದ್ದಾರೆ ಅಂತ ತಿಳಿಯೋದು. ರುದ್ರದೇವರು ಇಂದ್ರ ಎಲ್ಲ ಅವರ ಅಂತ ಮರಿ ಇರ್ತಕ್ಕಂಥ ಕೃಷ್ಣ ಇರ್ತಕ್ಕಂಥ ಅಂತಾನೆ. ಈಗ ಪರಮಾತ್ಮ ಅವತಾರ ಮಾಡಿದ್ದಾನ. ಆ ಕೃಷ್ಣ ಇರ್ತಕ್ಕಂಥ ತುಂಬಾ ಪಾಂಡವರಿ ಬೇಕಾದವರ ಇದ್ದಾನ. ಯೋಚನೆ ಮಾಡಿ ನೋಡು. ಇಷ್ಟಿರೋ ಪ್ರಯುಕ್ತ ತಸ್ಮಾತ್ 5 ಕಾರಣ ಹೇಳಿದ್ದಾನ. ಆದ ಕಾರಣ ಏನು 5 ಕಾರಣ
ಚಂದ ಕ್ಯಾಪಿಟಲ್ರಿ. ಒಂದು ಜರಾಸಂಧನ ವಧ, ಎರಡನೇದು 3 ಕೋಟಿ ಆಗಿರ್ತಕ್ಕಂಥದ್ದು, ಆಮೇಲೆ ಜಟಾಸುರನು ಆಗಿರ್ತಕ್ಕಂಥ ವಧ ಇತ್ಯಾದಿಗಳು. ಆಮೇಲೆ ನಿವಾಚಕನು ದೊಡ್ಡದಾಗಿರ್ತಕ್ಕಂಥ ಅರ್ಜುನನ ಇರ್ತಕ್ಕಂಥ ವಧವಾಗಿರ್ತಕ್ಕಂಥದ್ದು ಮಾಡಿದ್ದು ಅನೇಕ. ಅದು ಭಾರತದಲ್ಲಿ ಬರ್ತಕ್ಕಂಥದ್ದು ನಿವಾಚಕರು ಎಂಬುದಾಗಿರ್ತಕ್ಕಂಥವ್ರು. ಆಮೇಲೆ ಐದನೇದಾಗಿರ್ತಕ್ಕಂಥದ್ದು ಕೃಷ್ಣ ಪರಮಾತ್ಮ ದೈವವಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಕಾರಣ ಇಷ್ಟಿರೋ ಪ್ರಯುಕ್ತ ನೀ ಏನ್ ಮಾಡ್ಬೇಕು ಅಂದ್ರೆ, ದಯಮಾಡಿ ಧರ್ಮರಾಜನ ಕೂಗಿ ಅವನಿಗೆ ಉಂಟಾದ ರಾಜನೇ ಕೊಟ್ಬಿಡ್ಬೇಕು ಅಂತ. ಪಾಪ ಒಳ್ಳೆ ಬ್ರಾಹ್ಮಣ ಪುರೋಹಿತ ಯಾರು ಆಚಾರ್ಯರು ಹೆಸರು ಹೇಳಲ್ಲ, ಆದ ಕಾರಣ ನನಗೂ ತಿಳಿದು. ಆದ ಕಾರಣ ನೀ ಧರ್ಮರಾಜನಿಗೆ ಬಂದು ಅವನಿಗೆ ಉಂಟಾದ ಕೊಟ್ಟುಡು. ನೀ ಅವರ ತಂದೆಗೆ ಏನೇ ಕೊಡುವಿಯೋ, ಪಾಂಡುರಾಜ ಬದುಕಿದ್ದು ಅರ್ಧ ರಾಜ್ಯ ಕೇಳಿದ ಅಂದ್ರೆ ನೀ ಕೊಡುವಿಲ್ಲ ಅಂತ ಮರಿ ನೀ ಕೊಟ್ಟುಡು ಎಂಬುದಾಗಿ ಹೇಳಿರು. ಆಗ ಈಗ ಮಾಡಿ ಅಂತಂದ್ರೆ ಏನಂದ್ರೆ, ಈ ಪುರೋಹಿತನ ಇರ್ತಕ್ಕಂಥವ ಈ ಪ್ರಕಾರವಾಗಿ ಹೇಳೋನೆ, ಅದರ ಧೃತರಾಷ್ಟ್ರ ಇರ್ತಕ್ಕಂಥವ ಅದರ ಬಂದು ಅದರ ಕೊಂಚ ಕೂಡ ಅದಕ್ಕೆ ವ್ಯಾಲ್ಯೂ ಆಗಿರ್ತಕ್ಕಂಥದ್ದು ಕೊಡಲ್ಲ, ಅದರ ಉದಾಸೀನವಾಗಿರ್ತಕ್ಕಂಥ ಮಾಡಿ ಅದರ ಪ್ರಕಾರವಾಗಿ ನಡ್ಕಂಡ. ಹಾಗೆ ಏನ್ ಮಾಡಿದ, ಇನ್ನು ನಾವು ಹೇಳಿದ ಪ್ರಯೋಜನ ಇಲ್ಲ ಎಂಬುದಾಗಿ ಅವ ಪಾಪ ಮಹಾರಾಯ ತತಃ ಸಹೈವ ಯದು ಬಿಹಿ ಕೃಷ್ಣಂ ದ್ವಾರಾವತಿ ಗತಂ. ಆದ ಕಾರಣ ನೇರ ಬಂದು ಸರಿ ಇನ್ನು ನಾವು ಮಾತಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿ ದ್ವಾರಕಾಪಟ್ಟಣವಾಗಿರ್ತಕ್ಕಂಥದಕ್ಕೆ ತಿರುಗಿ ಬಂದು ಕೃಷ್ಣ ಪರಮಾತ್ಮ ಅಂತ ಹೇಳಿದೆ. ನಾವು ಹೋಗಿ ಧೃತರಾಷ್ಟ್ರದಲ್ಲಿ ಹೇಳ್ಬೇಕಂತ ಹೇಳಿದೆಪ್ಪ, ಆದ್ರೆ ಬಂದು ಒಂದಕ್ಕೂ ಸಮಾಧಾನವಾಗಿರ್ತಕ್ಕಂಥದ್ದು ಆಗಲ್ಲ ಎಂಬುದಾಗಿ ಹೇಳ್ಬಿಟ್ಟು ದುರ್ಯೋಧನ ಮತ್ತು ಅರ್ಜುನ ಇರ್ತಕ್ಕಂಥದ್ದು ಇವರೆಲ್ಲ ಬಂದು ಯುದ್ಧವಾಗಿರ್ತಕ್ಕಂಥದ್ದು ಆಗಬೇಕು ಅಂತಾನೆ ಅಭಿಪ್ರಾಯಗಳೇನು ನನಗೆ ತಿಳಿಲ್ಲ. ಇದಕ್ಕೆ ಮೇಲೆ ನನ್ನಿಂದ ಒಂದು ಹೇಳಕ್ ಮುಡಿದು ಎಂಬುದಾಗಿ ಹೇಳಿ ಆ ಬ್ರಾಹ್ಮಣ ಇರ್ತಕ್ಕಂಥವ ನಿಂತುಕೊಂಡ. ಆಗ ಏನಾಯ್ತು ಅಂದ್ರೆ, ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವ ಅವನ ಯುದ್ಧವಾಗಿರ್ತಕ್ಕಂಥದ್ದು ನಡೆಯಾಗುವಂತಾಯ್ತು. ಇವನ ಆ ಕೃಷ್ಣ ಪರಮಾತ್ಮನ ಇರ್ತಕ್ಕಂಥ ಅವನ ಒಂದು ಉಪಕಾರ ಬೇಕು ಅಂದ್ಬಿಟ್ಟು, ಇದು ಬೇರೆ ಚಾಪ್ಟರ್. ಇಬ್ರು ಹೊರಡ್ತಾರೆ, ಅರ್ಜುನ ದುರ್ಯೋಧನ ಇಬ್ರು ಹೊರಡ್ತಾರೆ. ಈ ಕಥೆಯಾಗಿರ್ತಕ್ಕಂಥದ್ದು ನೀವು ಕೇಳಿರ್ಬೇಡಿ, ಇದರ ಮುಂದಿನ ವಾರ ಹೇಳ್ತೇನೆ. ಆಗ ಮೊದಲು ದುರ್ಯೋಧನ ಬಂದು ಕೃಷ್ಣ ಪರಮಾತ್ಮ ಮನಿಕಂಠರ ಹಂಗೆ ಇದ್ದ. ನಾವು ಬಂದು ಕಾಲೆತ್ರಿ ನಿಲ್ಬಾರ್ದು, ನಾವು ರಾಜ ಅಂತ ಹೇಳಿ ತಲೆಪಾರ್ಸುವಾಗಿ ಕೂತಂಡ. ಅದಕ್ಕೆ ಆಮೇಲೆ ಅರ್ಜುನ ಬಂದ, ನಮ್ಮ ಪರಮಾತ್ಮನ ಪಾದವನ್ನು ನೋಡಿ ನಮಸ್ಕಾರ ಮಾಡಿ ಇಟ್ಟು ಉದೀರ್ಣ ಜನ ದಿವ್ಯಂ ಅಮೃತರ್ಷಿಂದ ದೇಶದು ಆನಂದ ಸಭದ ಮುಂದೆ ಬ್ರಹ್ಮೇಂದ್ರ ಆದ್ಯ ಬಂದಿದ್ದ. ಇದು ದ್ವಾದಶೋತ್ತರದಲ್ಲಿ ದಯಮಾಡಿ ನೀವು ತಿಳ್ಕೊಬೇಕು. 11ನೇ ಅಧ್ಯಾಯದಲ್ಲಿ 9 ಶ್ಲೋಕ. ಅದು ಪರಮಾತ್ಮ ಪಾದಕ್ಕೆ ನಮಸ್ಕಾರವಾಗಿರ್ತಕ್ಕಂಥ ಮಾಡ್ತಾ ನಿಂತ ಅವ ಅರ್ಜುನನ ಇರ್ತಕ್ಕಂಥವ ನಮಸ್ಕಾರ ಮಾಡಿ ನಿಂತ ಮೋಡೆ ಕೃಷ್ಣ ಪರಮಾತ್ಮ ಎದ್ದಂಗೆ ಎದ್ದು ಏನ್ ನಡೀತು ಅದನ್ನ ಮುಂದಿನ ಭಾನುವಾರ ದಿನ ನಮ್ಗೆ ಸೌಕರ್ಯ ಇದ್ರೆ ಓದೋಣ ಅಂತ ಹೇಳಿ ಅನಯ ಸೇವೆಯ ಶ್ರೀಶ ವೆಂಕಟೇಶೋ ಮರುಪ್ರಿಯ ಕುಲಾಲ ಪುಷ್ಪೋದು ಪ್ರೀತ ದಿದ್ಯಾನ್ಮೇ ಜ್ಞಾನ ಸಂಪದ ಶ್ರೀಕೃಷ್ಣ ಅರ್ಪಣಮಸ್ತು. ಆದ ಕಾರಣ ಸತ್ಯಸ್ಯ ವಚನ ಶ್ರೇಯ ಸತ್ಯ ಜ್ಞಾನಂ ದುಷ್ಕರಂ ಯತ್ ಸದಾಮತ್ಯಂ ತತ್ ಸತ್ಯವೇದ ನಿಶ್ಚಯ ಅಂತ ಶ್ರೀಮದ್ ಆಚಾರ್ಯರು ಮಾಡಿರ್ತಕ್ಕಂಥ ಉಪಕಾರವಾಗಿರ್ತಕ್ಕಂಥದ್ದು ಚಂದ ಯೋಚನೆ ಮಾಡಿ ನೋಡ್ರಿ. ಅದರ ಪ್ರಕಾರ ಹೇಳಿದಂದ್ರೆ, ಅಯ್ಯೋ ಹರಿಚಂದ್ರನ ಇರ್ತಕ್ಕಂಥ ಅವನಿಗೆ ಮತ್ತು ಇಂಥ ಬಾರಿ ಒಂದು ಬರ ಅವನಿಗೆ ಏನ್ ಬಂತು, ಎಷ್ಟು ಕಷ್ಟ ಬಂದ್ರು ನೀ ಅಬದ್ಧ ಹೇಳ್ಬಿಡ್ದು ಒಂದು ಬತ್ತ ಹೋಗ್ತಾಯಿ. ಅವನಿಗೋಸ್ಕರ ಪರಮಾತ್ಮ ಅವತಾರ ಮಾಡಲ್ಲ, ಏನೂ ಇಲ್ಲ, ಒಂದು ಇಲ್ಲ, ಇಂಥ ಬಾರಿ ಇಲ್ಲ. ಅವನಿಗೆ ಇಟ್ ವಾಸ್ ಹರಿಚಂದ್ರನ್ ಈಸ್ ಕನ್ಫೈನ್ಡ್ ವಿತ್ ಹಿಸ್ ಸನ್ ಅಂಡ್ ಹಿಸ್ ವೈಫ್ ಅಂಡ್ ಹಿಮ್ಸೆಲ್ಫ್. ಈ ಮೂರೊಳಗೆ ಇತ್ತು, ಅಂತ ಬಾರಿ ಅಲ್ಲ ಎಂಬುದನ್ನು ನೀವು ತಿಳ್ಕೋಬೇಕು. ಮತ್ತು ಎಲ್ಲದಕ್ಕೂ ಮೇಲೆ ದುರ್ಗಾದೇವಿಯರ ಅನುಗ್ರಹ ಇರ್ತಕ್ಕಂಥದ್ದು ಇತ್ತು ಬದು ಅಂತ ಹೇಳಿದೆ. ಅದನ್ನು ಜ್ಞಾಪ ಇಟ್ಕೊಳ್ರಿ. ಅದು ದುರ್ಗಾ ಸ್ತೋತ್ರ ಧರ್ಮರಾಜ ಮಾಡಿರ್ತಕ್ಕಂಥದ್ದಲ್ಲಿ ಏನ್ ಅನುಗ್ರಹ ಮಾಡಿರು ದುರ್ಗಾದೇವಿರು ಅಂದ್ರೆ ನಂಗೆ ಐ ವಾಸ್ ಸ್ಪೆಲ್ ಬೌಂಡ್. ಅದು ಬರೆಯವಳೆ ಏನ್ ಮಹಾರಾಯ ಇಂತ ಬರೀದೆ ಅಂದ್ಬಿಟ್ಟು. ಆದ ಕಾರಣ ಮೊದಲು ಪರಮಾತ್ಮನ ಅವತಾರವಾಗಿರ್ತಕ್ಕಂಥದ್ದನ್ನ ತಿಳ್ಕೊಂಡವರು ದುರ್ಗಾದೇವಿ ಇರ್ತಾನೆ, ಲಕ್ಷ್ಮೀ ತಾನೆ. ಅದಕ್ಕೆ ಆಮೇಲೆ ತಾನೆ ಪಂಚಪಾಂಡವರು ಅಂತ ನೀವು ಹೇಳ್ಬೇಕು. ಅದಕ್ಕೋಸ್ಕರವಾಗಿ ತಿರುಗು ಜನ ಹೇಳ್ತಾ ಇದ್ದಾನೆ. ಆದ ಕಾರಣ ಆ ದುರ್ಗಾದೇವಿಯರ ಅನುಗ್ರಹ ಮಾಡಿ ನೀ ಅಜ್ಞಾತವಾಸ ಬೇಳೆ 1 ವರ್ಷ ಕಾಲ ನಿಮಗೆ ಯಾರು ಕೌರವರ ಇರ್ತಕ್ಕಂಥವ್ರಾಗ್ಲಿ, ಆ ಪಟ್ಟಣದಲ್ಲಿ ಇರ್ತಕ್ಕಂಥವ್ರಾಗ್ಲಿ, ಆ ರಾಜನ ಇರ್ತಕ್ಕಂಥವ್ರಾಗ್ಲಿ ಲೇಖಾಂತರಂತ ಅನುಗ್ರಹ ಮಾಡಿರ್ತಕ್ಕಂಥದ್ದು ಒಂದು ಅಪರೂಪವಾಗಿರ್ತಕ್ಕಂಥ ವಿಷಯ. ಅಂತ ದುರ್ಗಾದೇವಿಯರಿಗೂ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ಈ ಪುಣ್ಯವಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಬರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಅನಯ ಸೇವೆಯ ಶ್ರೀಶ ವೆಂಕಟೇಶೋ ಮರುತ್ಪ್ರಿಯ
ಕುಲಾಲು ಪುಷ್ಪವತಿ ಪ್ರೀತ ಧನ್ಯಾನ್ಮೇ ಜ್ಞಾನ ಸಂಪದ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಲೀಡಿಂಗ್ ಅಪ್ ಟು ದ ಹೋಲ್ ಮಹಾಭಾರತ ಫೈಟ್ ಅದೆಲ್ಲ. ಇವಾಗ ನೆಕ್ಸ್ಟ್ ಫೌಂಡೇಶನ್ ಕೊಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಿತ್ತು ಅಂಕಲ್. ಅಭಿಮನ್ಯುದು ಮದುವೆ ಆಗಿದ್ದು, ಉತ್ತರಾದೇವಿ, ಆಮೇಲೆ ಉತ್ತರ ಕುಮಾರ, ಕೀಚಕ, ಅದೆಲ್ಲ ನಿಮ್ ಜೊತೆಗೆ ಇದು ಓದಿದ್ರೇನೆ ನಮಗೂ ಒಂಥರ ಅರ್ಥ ಆಗಿ ಒಂದು ಒಳ್ಳೆ ಫಂಡಮೆಂಟಲ್ ಸಿಗತ್ತೆ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಎನಿ ಕ್ವೆಶ್ಚನ್ಸ್ ಫ್ರಮ್ ಎನಿಬಡಿ ಅಂಕಲ್? ಉತ್ತರ ಕುಮಾರ ನ್ಯಾಯ ಅಂತ ನಾವು ಹೇಳೋದುಂಟು. ಇದಕ್ಕೆಂದ್ರೆ ಇಲ್ಲಿ ಮನೇಲಿ ಕೂತ್ಕೊಂಡು ನಾ ಹಂಗ್ ಮಾತಾಡುವೆ ಹಿಂಗ್ ಮಾತಾಡುವೆ ಅಂದ್ರೆ ಕೋರ್ಟಿಲ್ ನಿಲ್ಸಿ ಕೋರ್ಟಿಲ್ ಮಾತಾಡು ಅಂತ ಹೇಳ್ಬೇಕು ವಕೀಲಾಗಿ. ಅರ್ಥ ಆಯ್ತಲ್ಲ? ಅಬ್ಸಲ್ಯೂಟ್ಲಿ ಅಂಕಲ್. ಸೊ ನೀವ್ ಹೇಳಿದ್ರೆ ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂ ತು ದುಷ್ಕರಂ. ಸತ್ಯ ಅಂದ್ರೆ ದೇವ್ರ ಹೆಸರು ಅಂತ ಅಲ್ಲಿ ಇಟ್ಕೋಬೇಕಲ್ವಾ? ಸತ್ಯ ಅಂದ್ರೆ ದೇವ್ರ ಹೆಸರು, ಸತ್ಯ ಅಂದ್ರೆ ವಿಷ್ಣುವಿನ ಹೆಸರು, ನಾರಾಯಣನ್ ಹೆಸರು ಅಂತ ಹೇಳಿ ದೇವ್ರ ಕುರಿತು ತಿಳ್ಕೋದೇ ಶ್ರೇಯ. ದೇವ್ರ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಇಲ್ಲ ಸತ್ಯ ಎಂಬುದು ದೇವ್ರನ್ನ ಹೇಳುತ್ತೆ ಎಂಬುದು ಫ್ಯಾಕ್ಟ್. ಇಲ್ಲಿ ಅದಲ್ಲ, ಸತ್ಯ ಮಾತಾಡ್ಬೇಕು, ನಿಜ ಮಾತಾಡ್ಬೇಕು ಎಂಬುದು ಶ್ರೇಯಸ್ಸು. ಅದಿಲ್ಲಿ ನೋ ಡಿಸ್ಪ್ಯೂಟ್. ಅರ್ಥ ಆಯ್ತಲ್ಲ? ಅದು ತುಂಬಾ ಶ್ರೇಯಸ್ಸು. ಆದ್ರೆ ಯಾವುದು ಸತ್ಯ ಎಂಬ ತಿಳ್ಕೊಬೇಕಾದ್ದು ತುಂಬಾ ಕಷ್ಟ. ಅದೇ ಮಾತ್ರ ಒಂದು ಶ್ಲೋಕ ಬರುತ್ತೆ, ಧರ್ಮವ ಇರ್ತಕ್ಕಂಥದ್ದು ಮಾಡು ಎಂಬುದು ತುಂಬಾ ಕರೆಕ್ಟ್. ಯಾವ್ದು ಧರ್ಮ ಎಂಬ ತಿಳ್ಕೊಂಬ ತುಂಬಾ ಕಷ್ಟ. ಅದ್ರಗಿಂತ ಇದು ಕಷ್ಟ. ಸತ್ಯಸ್ಯ ವಚನ ಶ್ರೇಯ, ಸತ್ಯ ಮಾತಾಡು ಅಬದ್ಧ ಮಾತಾಡ್ಬೇಡ ಅಂತ ಹೇಳ್ತಕ್ಕಂಥದ್ದು ತುಂಬಾ ಶ್ರೇಯಸ್ಸು. ಆದ್ರೆ ಯಾವ್ದು ಸತ್ಯ ನೋಡ್ರಿ, ಆ ಸಾಮಾನ್ಯ ಎಕ್ಸಾಂಪಲ್ ನೋಡ್ರಿ. ಅದೇ ಪ್ರಕಾರವೇ ಒಂದು ಟೆರರಿಸ್ಟ್ ಓಡಿ ಬಂದ ಅಂತ ಹೇಳ್ರಿ, ಅಲ್ಲಿ ಮನೇಲಿ ಹೊಡ್ಕೊಂಡಿದ್ದ ಅಂದ್ರೆ ಮರವಳಿಯಲ್ಲಿ ಹೊಡ್ಕೊಂಡಿದ್ದಾನೆ ನೀವು ಹೇಳ್ಬಂದು, ಅದ್ರಲ್ಲಿ ಒಂದು ತಪ್ಪಿಲ್ಲ. ಇದು ಸದಾ ಮತ್ತೆ ಅಂತ ಅದನ್ನ ನೀವು ಬಂದು ಅದನ್ನ 40 ವರ್ಷಕ್ಕೆ ಮುಂಚೆ ಆ ಸದಾ ಅದನ್ನ ಸಜ್ಜನರು ಅದಕ್ಕಿಲ್ಲ ಅಂಕೆ 17-23 ತಗೊಂಡೋಗಿ ಮೊದಲು ಸತ್ ಅಂತಂದ್ರೆ ದೇವರು. ಅರ್ಥ ಆಯ್ತಲ್ಲ? ಅದು ಏನ ಹಿತ, ಅವನ ಹಿತ ಇದೆ, ಅವ ಪರಿತ್ರ. ವಾಟ್ ಈಸ್ ದಿ ಪರ್ಪಸ್ ಆಫ್ ಕೃಷ್ಣ ಅವತಾರ? ಈಸ್ ನಾಟ್ ಟು ಪ್ಲೇ ಇನ್ ವಿತ್ ಗೋಲ್ಡ್, ಈಸ್ ನಾಟ್ ಟು ಈಟ್ ಬಟರ್ ಆರ್ ಇದು ಕರ್ಡ್. ಅದಕ್ಕೋಸ್ಕರ ಬರಲ್ಲ. ಪರಿತ್ರಾಣಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದಲ್ಲ. ಅದಕ್ಕೆ ಏನ್ ಮಾಡ್ಬೇಕು? 1 ವರ್ಷ ಅಜ್ಞಾತವಾಸ ಇದ್ದು, ಈಗ ನೋಡ್ರಿ ಬ್ರಾಹ್ಮಣ ಹೋಗಿ ಕೇಳಿ ಕೊಡಲ್ಲ. ಅದಕ್ಕೆ ಆಮೇಲೆ ಕ್ಲೈಮ್ಯಾಕ್ಸ್ ಏನಂದ್ರೆ ಕೃಷ್ಣೇ ಬಂದು ರೆಫ್ಯೂಸ್ ಆಗುತ್ತೆ. ನಿಮ್ಮ ಹತ್ರ ಒಂದು ಹೇಳ್ತಾನೆ, ಈ ಪೂರ್ವ ಬಿಟ್ಟಿಗೆ ಪರ ಆಯ್ತು ಅವ್ರು ಬದುಕಿದ್ರೆ ಹೇಳ್ತಾನೆ, ಕೃಷ್ಣ ಒಂದು ವೇಳೆ ಬಂದು ಧೃತರಾಷ್ಟ್ರದಲ್ಲಿ ಕೇಳಂಗಿದ್ದೆ ಅಂತ ಅಂದ್ರೆ ನಾನು ನಿಮಗೆ ಪಾಠ ಹೇಳವಳೆ ಏನು ಹೇಳಿದೆ, ಮಧು ಎಲ್ಲ ಸರಿ. ಆ ಬ್ರಾಹ್ಮಣ ಪುರೋಹಿತ ಬಂದು ಕೇಳಿದ, ಅವ ಕೊಡಲ್ಲ ಅಂತಂದೆ. ಏನೇ ಪಾಂಡವರು ಪಾಂಡವ ಅಂತ ಹೇಳಿದ್ದಲ್ಲ, ಒಂದು ಮಾತು ಕೃಷ್ಣ ಬಂದು ಹೇಳಿದ್ದಂದ್ರೆ ಒಂದ್ ವೇಳೆ ಧೃತರಾಷ್ಟ್ರ ಕೊಟ್ಟಿರುವ ಈ ಕುರುಕ್ಷೇತ್ರ ವಾರೆ ಅವಾಯ್ಡ್ ಮಾಡಿರುವ ಅಂತ ಹೇಳಿ ಮೊದಲೇ ಹೇಳವ ನಾತಾನೆ. ಇದರ್ಥ ಆಯ್ತಾ? ಅದು ಹೇಳ್ಕೂಡುದು. ಅದಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಅಂತ ಅದ್ರಲ್ಲಿ ಎಷ್ಟು ಸ್ಯಾಕ್ರಿಫೈಸಿಂಗ್ ಎಂಟಾಲಿಟಿ ಅಂತ ಅಂಬದು ನೋಡ್ರಿ. ಏನಕ್ಕೆ ಅದಲ್ಲಿ ನಾ ಹೋತೇನೆ ಆದ್ರೆ ಅವ ಕೊಡೋದಿಲ್ಲ ಅಂಬದು ತಿಳಿದ ಅಂತ ಕೇಳಿದ್ರೆ ಅವ ಸರ್ವಜ್ಞ ತಿಳಿಯೋದು. ನಾ ಹೋತೇನೆ, ನನ್ನ ಮಿಷನ್ ಈಸ್ ಗೋಯಿಂಗ್ ಟು ಬಿ ಎ ಫೇಲಿಯರ್, ಮೈ ಟ್ರಿಪ್ ಈಸ್ ಗೋಯಿಂಗ್ ಟು ಬಿ ಎ ಫೇಲಿಯರ್ ಹಾಗೆ ತಿಳಕಂಡು ಬಂದು ಮಾಡಿಲ್ಲ ಮಹಾಪ್ರಭು ಇರ್ತಕ್ಕಂಥವ. ಆದ್ರೆ ಹಂಗೆ ಯಾರಿಗೂ ಮಾಡಲ್ಲ. ನಾವು ಹೇಳೋದು ಉಂಟು ಪಾಠದಲ್ಲಿ. ಈಗ ಒಂದು ಪರೀಕ್ಷೆ ಬರಿತೀರಿ, ಸತ್ಯವೇನ ಫೇಲ್ ಆವೆ ಅಂತ ಹೇಳಿದ್ರೆ ನೀವು ಪರೀಕ್ಷೆ ಬರೀತೀರಾ? ಪಾಸ್ ಮಾಡುವನು ಫೇಲ್ ಇಲ್ಲೋ, ನಂಗೆ ರ್ಯಾಂಕ್ ಬರ್ತೀವ ಇಲ್ಲೋ ಎಂಬುದು ಬೇರೆ. ಪಾಸ್ ಮಾಡುವನು ಎಂಬ ಒಂದು ಒಬ್ಬಲ್ತಾನೆ ಬರ್ತೀರಿ. ನಾ ಏನೇನು ಬರೆದ್ರು ನೀ ಫೇಲ್ ತಾನ ಬಿದ್ರೆ ನನಗಿಂತ ಡಿಗ್ರಿಯೇ ಬೇಡ ಹಂಗೆಂದು ಹೋಗಿರಲ್ಲ. ಅವನಿಗೆ ತಿಳಿಯೋದಿಲ್ಲ ಕೃಷ್ಣಗೆ. ಯೋಚನೆ ಮಾಡಿ ನೋಡ್ರಿ. ಇದಕ್ಕೆ ಕಾರಣ ಏನು ಅಂತಂದ್ರೆ ಆ ಪಾಂಡವರ ಮೇಲಿರ್ತಕ್ಕಂಥ ಒಂದು ವಾತ್ಸಲ್ಯ. ಆ ಭಕ್ತ ಪರಾಧಿನ ನಾನು, ಭಕ್ತರಿಗೆ ಕಟ್ಟುಬಿಟ್ಟವ ನಾನು. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೇನೆ. ದೋ ಮೈ ಮಿಷನ್ ಈಸ್ ಎ ಫೇಲಿಯರ್, ಮೈ ರಿಸಲ್ಟ್ ಈಸ್ ಗೋಯಿಂಗ್ ಟು ಬಿ ಎ ಫೇಲಿಯರ್ ಅಂತ ತಿಳಿಯೋದಂದ್ರೆ ಇದು ಬಂದು ಭಾರತದಲ್ಲಿ ಹೈಲೈಟ್ ಮಾಡಿ ಒಂದು ದಿನ ಉಪನ್ಯಾಸದಲ್ಲಿ ಜನಗಳಿಗೆ ಹೇಳಬೇಕಾದ ವಿಷಯ ಅಂತ ನನ್ನ ಅಭಿಪ್ರಾಯ. ಕೃಷ್ಣಾರ್ಪಣ. Beautiful, uncle. On that note, thank you very much. We'll catch up again next Sunday. Thank you very much, uncle. Hare Krishna. Thank you so much. Sri Gurubhyo Namaha. ಚಂದ ಇದ್ದೀರಾ? ರೈಟ್.